ಅನುಬಾರದೆ ನಂದೇನೆ ಅಂಬಾ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ಅನುಬಾರದೆ ನಂದೇನೆ ಅಂಬಾ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ಅನುಬಾರದೆ ನಂದೆ ಅನುಚಿತವಾದ ಮಾತು ಬಾರದೆ ನಂದೆ ಅನುಚಿತವಾದ ಮಾತು ಅನುಬಾರದೆ ನಂದೆ ಅನುಚಿತವಾದ ಮಾತು ಅಸುರಾರ ಕೊಂದಂತ ಹೆಸರಾದಂಬ ನಿನಗ ಬಾರದೆ ನಂದೇನೆ ಅಂಬಾ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ದೃಷ್ಟರಿಗೆ ದುರ್ಗಿಯಾದಿ ಶ್ರೇಷ್ಠರಿಗೆ ನಿಜ ಪದವಿ ದುಷ್ಟರಿಗೆ ದುರ್ಗಿಯಾದಿ ಶ್ರೇಷ್ಠರಿಗೆ ನಿಜ ಪದವಿ ದೃಷ್ಟರಿಗೆ ದುರ್ಗಿಯಾದಿ ಶ್ರೇಷ್ಠರಿಗೆ ನಿಜ ಪದವಿ ದೃಷ್ಟರಿಗೆ ದುರ್ಗಿಯಾದಿ ಶ್ರೇಷ್ಠರಿಗೆ ನಿಜ ಪದವಿ ಅಷ್ಟ ಐಶ್ವರ್ಯವುಳ್ಳ ಸೃಷ್ಟಿಕರುತನ ಸತಿಯೇ ಸೀತಾದೇವಿಯಳಂದೇನೆ ಅಂಬಾ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ಅನುಬಾರದೆ ನಂದೆ ಅನುಚಿತವಾದ ಮಾತು ಅಸರಾರ ಕೊಂದಂತ ಹೆಸರಾದಂಬ ನಿನಗ ಅನುಬಾರದೆ ನಂದೇನೆ ಅಂಬಾ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ಚಂಡಮುಂಡರಿಗಾಗಿ ಚಂಡಿ ರೂಪವ ತಾಳಿ ಮುಂದರಿಗಾಗಿ ಚಂಡಿ ರೂಪವ ತಾಳಿ ಚಂಡಮುಂಡರಿಗಾಗಿ ಚಂಡಿ ರೂಪವ ತಾಳಿ ಮುಂದರಿಗಾಗಿ ಚಂಡಿ ರೂಪವ ತಾಳಿ ರುಂಡಮಾಲೆಯ ಕೊರಳೊಳು ಧರಿಸಿದಂಬ ನಿನಗ ಪರಮ ಪಾರ್ವತಿಯಳಂದೇನೆ ಅಂಬಾ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ಅನುಬಾರದೆ ನಂದೆ ಅನುಚಿತವಾದ ಮಾತು ಅಸರಾರ ಕೊಂದಂತ ಹೆಸರಾದಂಬ ನಿನಗ ಅನುಬಾರದೆ ನಂದೇನೆ ಅಂಬಾ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ವಿದ್ಯದೊಳಗೆ ಕಾಡ ಸಿದ್ಧರೇವಣನಿಗೆ ಒಳಗೆ ಕಾಣ ಸಿದ್ಧಾರೆ ಒಳಗೆ ವಿದ್ಯದೊಳಗೆ ಕಾಡ ಸಿದ್ಧರೇವಣನಿಗೆ ಒಳಗೆ ಕಾಣ ಸಿದ್ಧಾರೆ ಒಳಗೆ ಜುಜ್ಜಾಟದೊಳು ಗೆದ್ದು ಕದ್ದು ವಿಷಯನ ಉಳಸಿ ಗೆದ್ದ ಮಾದೇವಿಯಳಂದೇನೆ ಅಂಬಾ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ಅನುಬಾರದೆ ನಂದೆ ಅನುಚಿತವಾದ ಮಾತು ಅಸರಾರ ಕೊಂದಂತ ಹೆಸರಾದಂಬ ನಿನಗ ಅನುಬಾರದೆ ನಂದೇನೆ ಅಂಬಾ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ
ಶುಂಭ ನೀ ಶುಂಭಾರ ಗಂಭೀರ ತನವ ಮುರುದಿ ಮಣಿ ಶುಂಭಾರ ಗಂಭೀರ ತನವ ಮುರುದಿ ಶುಂಭ ನೀ ಶುಂಭಾರ ಗಂಭೀರ ತನವ ಮುರುದಿ ಮಣಿ ಶುಂಭಾರ ಗಂಭೀರ ತನವ ಮುರುದಿ ಹಿಮಾಚಲದೊಳು ನಿತ್ಯ ವಿಮಾಚಲದೊಳು ನಿತ್ಯ ವಾಸದಂಬ ನಿನಗ ಕನ್ಯಾಕುಮಾರಿಯಳಂದೇನೆ ಅಂಬ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ಅನುಬಾರದೆ ನಂದೆ ಅನುಚಿತವಾದ ಮಾತು ಅಸರಾಯ ಕೊಂಡಂತ ಹೆಸರ ನಂಬ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ಅನುಬಾರದೆ ನಂದೇನೆ ಶಾಂಭವಿ ನಿನಗ ಓದದಿಂಗನ್ನಡನೆ ಓದಿಸುತ್ತ ವೇದಾಮತಿಗೆ ಸೇರುವ ಸಾವಿರಗಳಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವಲ್ಲರಿಗೆ ಸುವಾಸಿ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜ ದೋರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವನಿಗಳ ಅದ್ವೈತ ಹೋರಾಡಿ ಸುತ್ತರನ್ನಾಗಿ ಕೈದಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನಟನಪ್ಪೆ ಸಿದ್ಧರುಡರಿಗೆ ನಟನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಕೇಳುವ ತನಕ ಬಾಳ ಕೂತ ನಿರ್ಪವೇ ಶಾಂತವೆಂಬುವ ಮರಿಗಳು ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಹೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನದಾಸೋಹಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳನ್ನು ಅನಂತ ದೀರ್ಘ ದಂಡ ಪ್ರಣಾಮದಿಂದ ವಂದಿಸಿ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸಿ ತಮ್ಮೆಲ್ಲರಿಗೂ ವಂದಿಸಿ ಈ ದಿನ ಇಲ್ಲಿಯವರೆಗೂ ನಡೆದು ಬಂದಂಥ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ
6ನೆಯ ಅಧ್ಯಾಯದ 39ನೇ ಶ್ಲೋಕ ನಿನ್ನೆಯ ಆಧಾರದ ವಿಷಯವಾಗಿದ್ದು, ಯಾವಾಗ ಈ ಶ್ಲೋಕದಲ್ಲಿ ಯಾರು ಶಿಷ್ಯರ ಸಂಶಯಗಳನ್ನು ಸ್ವಲ್ಪವೂ ಕೂಡ ಉಳಿಯದಂತೆ ಕಳೆಯುತ್ತಾರೆಯೋ ಅಂಥ ಮಹಾತ್ಮರೇ ಸದ್ಗುರುಗಳು ಮತ್ತು ಸಮರ್ಥರು ಅಂತ ಅರ್ಥ. ಅಂಥ ಸಮರ್ಥರಲ್ಲಿ ಯಾವ ಭಾವ ಇರಬೇಕು ಸಾಧಕನಿಗೆ ಅಂದರೆ, ನಿನ್ನೆ ದಿನ ಹೇಳಿದಂತೆ ತ್ರಿಲೋಕನಾಥನು ಅವನೇ, ಸಾಕ್ಷಾತ್ ಈಶ್ವರನು ಅವನೇ, ಸಮಸ್ತ ಬ್ರಹ್ಮಾಂಡಗಳಲ್ಲಿಯೂ ಭೂತ ಭವಿಷ್ಯತ್ತು ವರ್ತಮಾನ ಕಾಲದ ಭೂತ ಕೋಟಿಗಳ ಗತಿಗಳನ್ನು ತಿಳಿದುಕೊಳ್ಳುವನೇ ಅವನೇ ಅಂತ. ಯಾರಿಗೆ ಸಾಧ್ಯದ ಅಂದರೆ ಆ ಸದ್ಗುರುನಾಥನಿಗೆ ಮಾತ್ರ ಸಾಧ್ಯ. ಅದು ಭೂತ ಭವಿಷ್ಯತ್ತು ಮತ್ತು ವರ್ತಮಾನ. ಹೀಗೆ ಆದುದರಿಂದ ಯೋಗ ಭ್ರಷ್ಟರ ಭಾವಿ ಚರಿತ್ರೆಯನ್ನು ಸರಿಯಾಗಿ ತಿಳಿದ ಮಹನೀಯನು ತನ್ನ ಎದುರಿಗೆ ಇರುವಾಗ ತನ್ನ ಸಂಶಯ ನಿವೃತ್ತಿಗಾಗಿ ಮತ್ತೊಬ್ಬರನ್ನ ಆಶ್ರಯಿಸುವ ಅಗತ್ಯವೇ ಅವರಿಗಿಲ್ಲ. ಅವರು ಪ್ರತ್ಯಕ್ಷ ಸಾಕ್ಷಾತ್ ಭರ್ಗೋ ನರಾಕೃತಿ ಅಂತ. ಯಾಕೆ ಅವರು ಬೋಧ ನಿರಂತರವಾಗಿ ಮಾಡ್ತಾರಂದ್ರೆ, ಸಂಶಯ ಅನ್ನುವಂಥದ್ದು 1 ವರ್ಷ ಭೂಮಿಯನ್ನು ಕೆಬ್ಬಣ ಮಡಿಕೆಯನ್ನು ಹೊಡೆದೇ ಬಹಳ ಆಸ ಮಾಡಿ ಬಿಟ್ಟರೂ ಕೂಡ ಪುನಃ ಪುನಃ ಆ ಹೊಲದಲ್ಲಿ ಕಸ ಬೆಳೆಯುವುದು ಸಹಜ. ಅದರಂತೆ ಶಾಸ್ತ್ರ ಕೇಳ್ತಾ ಕೇಳ್ತಾ ಸಾಧಕರಿಗೆ ಅವರ ಮನಸ್ಸಿನಲ್ಲಿ ಸಂಶಯಗಳು ಉದ್ಭವ ಹುಟ್ಟುವುದು ಸಹಜ. ಅಲ್ಲಿ ಕಸವನ್ನು ಹೇಗೆ ರೈತ ತೆಗೆಯುವ ಪ್ರಯತ್ನ ಸತತವಾಗಿ ಮಾಡುತ್ತಾನೆ. 1 ವರ್ಷ ಮಾಡಿ ಹೋದ ವರ್ಷ ಮಾಡಿನಪ್ಪ ಅಂತೇಳಿ ಕೂಡಂಗಿಲ್ಲ. ಅದೇ ಪ್ರಕಾರವಾಗಿ ಇಲ್ಲಿ ಶಿಷ್ಯರ ಕ್ಷೇತ್ರ ಭೂಮಿ ಏನದಲ್ಲ, ಈ ದೇಹದಲ್ಲಿ ಮನಸ್ಸಿನಲ್ಲಿ ಅನಂತ ರೀತಿ ಉತ್ಪತ್ತಿ ಆಗುವಂಥ ಸಂಶಯಗಳ ಕಸ. ಆ ಕಸವನ್ನು ತೆಗೆಯುವುದಕ್ಕೆ ಸತತವಾಗಿ ಪ್ರಯತ್ನ ಮಾಡುವಂಥ ಗುರುಗಳನ್ನು ಬಿಟ್ಟು ಅನ್ಯರನ್ನು ಆಶ್ರಯ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ. ಕಸ ತೆಗೆಯೋರಿಗೆ ಕೂಲಿ ಕೊಡ್ತಾರೋ, ಕಸ ತೆಗೆಯೋರನ್ನ ನೋಡಿದವರು ಕೂಲಿ ಕೊಡ್ತಾರೋ ಹೊಲದಾಗ? ನೀನು ಹೊಲ ಅದ, ಹೊಲದಾಗ ಕಸ ತೆಗಿತಾರೆ. ಆ ನಿನ್ನ ಹೊಲ ಕಸ ತೆಗೆಯೋರನ್ನ ಸುತ್ತಮುತ್ತ ಇರುವಂತ 100 ಜನ ನೋಡಬಹುದಿಲ್ಲ ಅಂತಲ್ಲ. ನೋಡಿದವರಿಗೆ ಕೂಲಿ ಕೊಡಂಗಿಲ್ಲ, ಕಸ ಕೆತ್ತವ್ರಿಗೆ ಕೂಲಿ ಕೊಡ್ತಾರೆ. ಅದೇ ಪ್ರಕಾರವಾಗಿ ಪ್ರಯತ್ನ ಮಾಡುವವರ ಮುಂದಿಟ್ಟುಕೊಂಡು ನೋಡುವವರಿಗೆ ಮಹತ್ವ ಕೊಡುವುದು ಶ್ರೇಷ್ಠತೆಯಲ್ಲ ಅಂತ ಶ್ರೀಕೃಷ್ಣ ಭಗವಂತನೇ ಅರ್ಜುನನಿಗೆ ಉಪದೇಶವನ್ನು ಮಾಡುತ್ತಾನೆ. ಅದರಂತೆ ಅರ್ಜುನನಂತೆ ಪ್ರತಿಯೊಬ್ಬ ಸಾಧಕನು ತನಗೆ ಬೋಧ ಮಾಡುವ ಸದ್ಗುರುಗಳ ವಿಷಯದಲ್ಲಿ, ಬೇರೆ ಬೇರೆ ವಿಷಯದಲ್ಲಿ ಏನು ಹೆಚ್ಚಾಯ್ತು ಕಡಿಮೆ ಆಯ್ತು ನಡೀತದ, ಅದು ಸದ್ಗುರುಗಳ ವಿಷಯದಲ್ಲಿ ಪವಿತ್ರ ಭಾವನೆ ಉಳ್ಳವನಾಗಬೇಕು. ಅವನಲ್ಲಿ ಪವಿತ್ರ ಒಳ್ಳೆಯ ಭಾವನೆಯಿಂದ ನೋಡು. ಯಾಕೆ ನೋಡು ಅಂದ್ರೆ ಅವರಿಗೆ ಅಂತ ಹೇಳ್ಯಾರ, ಬ್ಯಾರೆರಿಗೆ ಅಲ್ಲಲ್ಲ, ಅಂಥವರಿಗೆ. ಅವರು ಏನು ಸಂಪಾದನೆ ಮಾಡ್ಯಾರ ಅಂಥವರ ಪವಿತ್ರತೆ ನಾನು ಏನು ನೋಡಬೇಕು, ಅಂಥವರಲ್ಲಿ ಏನಾದಂದ್ರೆ
ಷಡ್ಗುಣ ಐಶ್ವರ್ಯ ಸಂಪತ್ತಾದ. ಅವರಲ್ಲಿ ಷಡ್ಗುಣ ಐಶ್ವರ್ಯ ಸಂಪತ್ತು ಆ ಗುರುವಿನ ಅಲ್ಲಿ ಇರುವಂತ ಲಕ್ಷಣಗಳು. ಹಾಗಾಗಿ ಆತ ಸರ್ವದಿ ಸಾಕ್ಷೀಭೂತನು. ನಿನ್ನ ಜಾಗ್ರ ಸ್ವಪ್ನ ಸುಸುಪ್ತಿಗೂ ಅವನು ತನ್ನೊಳಗೆ ತಾನು ಸಾಕ್ಷಿ, ಹೊರಗಡೆ ಭೂತ ವರ್ತಮಾನ ಭವಿಷ್ಯತ್ ಕಾಲಕ್ಕೂ ಸಾಕ್ಷಿ. ಹಾಗಾಗಿ ಇಂಥ ನಂಬಿಕೆಯಿಂದಲೇ ಸಾಧಕನು ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಆದೇಶ ಮಾಡಿದರು. ನಿನ್ನ ಜನ್ಮ ಸಾರ್ಥಕ ಮಾಡಬೇಕಾದ್ರೆ ಈ ಪ್ರಕಾರ ನೀನು ತಿಳ್ಕೋಬೇಕು, ತಿಳಿದು ಅದರಂತೆ ನಡಿಬೇಕು ಅಂತ ಅರ್ಥ. ಹೀಗೆ ಅರ್ಜುನ ಹಲವು ಪ್ರಶ್ನೆಗಳನ್ನ ಮಾಡ್ತಾ ಬಂದ. ಉಭಯ ಭ್ರಷ್ಟತೆ ಆಗಬಹುದಲ್ಲ, ಅವರ ಗತಿ ಏನದ, ಮುಂದ ಅವರು ಯಾವ ಜನ್ಮಕ್ಕೆ ಬರುವರು ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿಯವರೆಗೆ ಕೇಳಿ ಈಗ ಭಗವಾನ್ ವಾಚ ಅಂದರೆ ಭಗವಂತನಾದ ಶ್ರೀಕೃಷ್ಣ ಅರ್ಜುನನ 3-4 ಶ್ಲೋಕದ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ಭಗವಂತ ಈಗ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಈ ಶ್ಲೋಕದಲ್ಲಿ ಏನು ಅಂದ್ರೆ, ಪಾರ್ಥ ನ ಏವ ಇಹ ನ ಅಮೂತ್ರ ವಿನಾಶ ತಸ್ಯ ವಿದ್ಯತೆ ನ ಹಿ ಕಲ್ಯಾಣಕೃತ ಕಶ್ಚಿತ ದುರ್ಗತಿಂ ತಾತ ಗಚ್ಚತಿ ಅಂತ ಈ ಶ್ಲೋಕದ ಅಭಿಪ್ರಾಯವನ್ನು ಹೇಳ್ತಾರೆ. ಹೇ ಅರ್ಜುನ, ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ಆತನಿಗೆ ವಿನಾಶ ಉಂಟಾಗಲಾರದು. ಅಂದರೆ ಆತನಿಗೆ ದುರ್ಗತಿ ಅನ್ನುವುದು ಬರಲಾರದು. ಬಹಳ ಚಂದ ತಿಳ್ಕೋಬೇಕು ಈ ಶ್ಲೋಕ. ಅವರಿಗೆ ದುರ್ಗತಿ ಪ್ರಾಪ್ತಿ ಆಗೋದಿಲ್ಲ, ಯಾವುದಾದ್ರೂ ಒಂದು ಸದ್ಗತಿಯೇ ಪ್ರಾಪ್ತಿ ಆಗ್ತದ. ಒಳ್ಳೆಯ ಕೆಲಸವನ್ನ ಮಾಡಿದವನಿಗೆ ಯಾವತ್ತೂ ದುರ್ಗತಿಗೆ ಹೋಗಲಾರ ಅನುಭವ. ಒಳ್ಳೆಯ ಮಾರ್ಗವನ್ನು ಹಿಡಿದು ಹೋಗುವವರಿಗೆ ಒಳ್ಳೆಯ ಮಾರ್ಗ ಸಿಗುತ್ತದೆ ವಿನಯ ಕೆಟ್ಟ ಮಾರ್ಗ ಹೇಗೆ ಸಿಗ್ತದೆ? ಈಗ ಮಾರ್ಗ ಹಿಡಿದದ್ದೇ ಒಳ್ಳೇದು ಅಂದಮೇಲೆ ಆ ದಾರಿಯಲ್ಲಿ ಏನೇನು ಒಳ್ಳೆ ಕ್ಷೇತ್ರಗಳವ ಅವನ್ನೇ ನೋಡಬೇಕು ವಿನ ದುರ್ಗತಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಉತ್ತಮವಾದ ಕಾರ್ಯಗಳನ್ನ ಮಾಡುವಂತ ಪ್ರತಿಯೊಬ್ಬ ಜೀವಿ ನಮ್ಮನ್ನ ಹಿಡ್ಕೊಂಡೇ ಪ್ರಾರಂಭ. ಉತ್ತಮ ಕಾರ್ಯವನ್ನ ಮಾಡುವಂತ ಜೀವಿಗೆ ಈ ವಾಕ್ಯ ಮರಿಬಾರದು. ಕಾರ್ಯ ಎಲ್ಲರೂ ಮಾಡ್ತೀವಲ್ಲ, ಆದ್ರೆ ಎಲ್ಲರೂ ಕಾರ್ಯ ಉತ್ತಮ ಅಂತಾಗಿದ್ರೆ ಇಲ್ಲಿ ಕೆಟ್ಟ ಕಾರ್ಯಗಳನ್ನ ಮಾಡುವವರು ಜಗತ್ತಿನಲ್ಲಿ ಯಾರು ಸಿಗುತ್ತಿದ್ದಿಲ್ಲ. ಅದಕ್ಕಾಗಿ ಒತ್ತಿ ಒತ್ತಿ ಹೇಳ್ತಾರೆ ಅವರು, ಅಭಯವನ್ನು ಕೂಡ ಕೊಡ್ತಾರ. ಏನಂದ್ರೆ ಜ್ಞಾನವನ್ನ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಹಿಂದಿನ ಜನ್ಮದಲ್ಲಿ ದಾನ, ಶ್ರವಣ, ಮನನ, ನಿಧಿಧ್ಯಾಸ ದಾರಿಯನ್ನ ಹಿಡಿದು ಇಲ್ಲಿ ಯಾವುದಕ್ಕಾಗಿ ಗುರಿ ಇಟ್ಟನಂದ್ರೆ ತತ್ವ ಪದಾರ್ಥ ಶೋಧನೆಗಾಗಿ. ತತ್ವಂ ಅಸಿ. ಆ ಸಾಧನೆಗಳನ್ನ ಮಾಡ್ತಾ ಹೊರಟವರಿಗೆ ಒಂದು ವೇಳೆ ತಮ್ಮ ನಿಜವಾದ ಸಾಧನೆಯನ್ನು ಮುಟ್ಟಿ ತಮ್ಮ ಲಕ್ಷ್ಯಕ್ಕೆ ಬರದೇ ಇದ್ದರೆ, ಅದು ನಿಶ್ಚಯ ಆಗದೇ ಇದ್ದರೆ, ತಮ್ಮ ಲಕ್ಷ್ಯವನ್ನ ಪಡೆಯುವುದಕ್ಕಿಂತ ಪೂರ್ವದಲ್ಲಿಯೇ ಮೃತ್ಯುವಶವಾದರೆ, ದಾರಿಯಲ್ಲಿ ಹೋಗುವಾಗ ಅಲ್ಲೇ ಪ್ರಾಣ ಹೋಯಿತು ಅಂದಾಗ
ಅವರಿಗೆ ಯಾವ ತರಹದ ದುರ್ಗತಿ ಉಂಟಲಾಗದು. ದುರ್ಗತಿ ಸದ್ಗತಿ ಅಂದ್ರೆ ದುರ್ಗತಿ ಅಂದ್ರೆ ಏನು? ಮೊದಲೇ ಹೇಳಿದ ಜೀವನರು ಹೀನವಾದ ಜನ್ಮಗಳನ್ನು ಪಡೆಯುವುದೇ ಇಲ್ಲಿ ದುರ್ಗತಿ. ಶಾಸ್ತ್ರದಾಗ ದುರ್ಗತಿ ಅಂತ ಹೇಳ್ಯಾರ. ಅವ್ರೇನಪ್ಪ ಎಷ್ಟು ಚಂದಾರ, ಇನ್ನ ಬಹಳ ಅವರಿಗೆ ಬೆಲೆನೇ ಆದ ಜಗತ್ತಾಗಂತ ಲೋಕದವರ ದೃಷ್ಟಿಯಲ್ಲಿ ಕಾಣಬಹುದು. ಭಗವಂತನ ದೃಷ್ಟಿಯಲ್ಲಿ ಈ ದೇಹವನ್ನು ಬಿಟ್ಟು ಪಾಪ ಕಾರ್ಯವನ್ನು ಮಾಡಿದವರಿಗೆ ದುರ್ಗತಿ ಅಂದ್ರೆ ಪಾಪ ಅನುಗುಣದಿಂದ ಹೀನ ಜನ್ಮ. ಹಾಗಾಗಿ ಅವರಿಗೆ ಗೀತಾಚಾರ್ಯನು ಏನ್ ಹೇಳ್ತಾರಂದ್ರೆ ಧೈರ್ಯವನ್ನ ಉತ್ಸಾಹವನ್ನು ಉಂಟು ಮಾಡ್ತಾನೆ. ಧೈರ್ಯ ಉತ್ಸಾಹ ಸಾಮಾನ್ಯವಾಗಿ ನೋಡ್ರಿ, ಶ್ರೀಶೈಲ ಅನ್ನುವಂಥ ಕ್ಷೇತ್ರಕ್ಕ, ಕಾಶಿ ಅನ್ನುವಂಥ ಕ್ಷೇತ್ರ, ರಾಮೇಶ್ವರ ಅನ್ನುವಂಥ ಕ್ಷೇತ್ರ, ಬಹಳ ಪುಣ್ಯಕ್ಷೇತ್ರಗಳುಂಟು ಭಾರತ ದೇಶದಲ್ಲಿ. ಆ ಪುಣ್ಯಕ್ಷೇತ್ರಗಳ ನೋಡೋದಕ್ಕಾಗಿ ದಾರಿಯನ್ನು ಹಿಡಿದು ಹೊಂಟಾರಿಲ್ರಿ. ಉದಾಹರಣೆ ಸರಳ ತಿಳ್ಕೊಂಡು ನಿಮ್ಮ ಅನುಭವಕ್ಕೂ ಆಗಿರಬಹುದು. ಈ ದಿನಗಳಲ್ಲಿ ಶ್ರೀಶೈಲ ಯಾತ್ರೆಯನ್ನ ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಗಟ್ಟಲೆ ಜನ ಬರ್ತಾರೆ. ಅವರು ಹೋಗುವ ದಾರಿಯಲ್ಲಿ ಎಷ್ಟು ಪುಣ್ಯಾತ್ಮರು ಎಷ್ಟೆಷ್ಟು ಪುಣ್ಯ ಕಾರ್ಯ ಮಾಡ್ತಾರೆ ನೋಡಿರಲಿಲ್ಲ. ಅವ್ರ ದಾರಿಯಲ್ಲಿ ಏನು ಸಿಗ್ತಂದ್ರೆ, ಪುಣ್ಯಾತ್ಮರು ಪುಣ್ಯ ದಾರಿಯನ್ನು ಹಿಡಿದಾಗ ಅವರಿಗೆ ಅನ್ನ, ನೀರು, ಔಷಧ ಪ್ರತಿಯೊಂದು ರೀತಿಯಲ್ಲಿ ಹೆಜ್ಜೆಗೆ ಒಂದೊಂದು ಅರ್ಧ ಕಿಲೋಮೀಟ್ರಿಗೆ ಒಂದು ಸಲ ಬೇಕಾದೆಲ್ಲ ಸಿಗ್ತದೆ ಅವರಿಗೆ. ಹೌದಲ್ರಿ? ಅದೇ ವ್ಯವಸ್ಥೆ ಬೇರೆ ದಾರಿ ಹಿಡಿದು ಸಾಕಷ್ಟು ಜನ, ಕೋಟಿಗಟ್ಟಲೆ ಜನ ತಿರುಗಾಡ್ತಾರೆ ದಿವಸ. ಅವ್ರಿಗೆ ಈ ವ್ಯವಸ್ಥೆ ಆದೇನು? ದಾರಿಗೆ ನೀರು, ಕುಡಿಯ ನೀರು, ಬಿಸಿ ನೀರು, ಚಹಾ, ಕಾಫಿ, ನಾಷ್ಟ, ಊಟ ಮತ್ತು ಔಷಧ, ಮಲಗುವ ವ್ಯವಸ್ಥೆ ಇವ್ರಿಗೆ ಮಾಡ್ತಾರಿಲ್ಲ. ಅವರು ಹೊರಟಾರ, ಇವರು ಹೊರಟಾರ. ಅವ್ರಿಗೆ ಹಾಕಿಲ್ಲ, ಇವ್ರಿಗೆ ಹಾಕಿಲ್ಲ ಅಂದ್ರೆ ಇವರು ಒಳ್ಳೆಯ ಕಾರ್ಯ ಹೊಂಟಾರೆ ಇವರು. ಹೌದಿಲ್ಲ? ಪುಣ್ಯ ಕಾರ್ಯವನ್ನ ಮಾಡಕೊಂಟಾರೆ ಇವರು. ಅದಕ್ಕೆ ಪುಣ್ಯನೇ ಪ್ರಾಪ್ತಿ ಆಗ್ತದೆ, ಕೆಟ್ಟದ್ದು ಸಿಗ್ತದೇನು ಅವರಿಗೆ? ಆ ಕಡೆ ಪಾಪಿಗಳಿಗೆ ಹೊರಟಾರಲ್ಲ, ಪಾಪದ್ದೇ ದೊರೆಯುತ್ತದೆ ವಿನಃ ಪುಣ್ಯದ ಏನು ಪ್ರಾಪ್ತಿ ಆಗೋದಿಲ್ಲ. ಇಲ್ಲೇ ಇಷ್ಟು ವ್ಯವಸ್ಥೆ ಆದಂದ್ರೆ ಈ ಜನ್ಮದಿಂದ ಈ ಜನ್ಮಕ್ಕ ನೀನು ಬರುವಾಗ ಪುಣ್ಯ ಕಾರ್ಯವನ್ನು ಮಾಡಿದ್ರೆ ತಮ್ಮ, ನಿನ್ನ ಪುಣ್ಯ ಮಾಡಿದ ಪುಣ್ಯ ಏನದ ಹೀನ ಜನ್ಮಕ್ಕೂ ಹೆಂಗಿಲ್ಲ ನೋಡ್ರಿ. ಶ್ರೇಷ್ಠವಾದ ಜನ್ಮವೇ ಮತ್ತೆ ಪ್ರಾಪ್ತಿ ಆಗ್ತದ, ಕೆಟ್ಟ ಜನ್ಮವಂತೂ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಭಗವಂತ ಆಶ್ವಾಸನೆ ಕೊಡ್ತಾ. ಪರಮಾತ್ಮ ಹೇಳಕತ್ತಾನಿಲ್ಲಿ ಮಾತು, ಉತ್ತಮ ಕಾರ್ಯಗಳನ್ನ ಮಾಡುವ ಅವನಿಗೆ ಯಾವಾಗಲೂ ನಾಶವೇ ಆಗಲಿ ದುರ್ಗತಿಯೇ ಆಗಲಿ ಉಂಟಾಗಲಾರದೆಂಬ ಭೇರಿಯನ್ನು ಬಾರಿಸುತ್ತಾನೆ ಭಗವಂತ. ಯಾರಿಗೋಸ್ಕರ ಅಂದ್ರೆ ಈ ವಾಕ್ಯವು ಭಕ್ತರಿಗೋಸ್ಕರ, ಸಾಧಕರಿಗೋಸ್ಕರ, ಬ್ರಹ್ಮ ಅನ್ವೇಷಣೆ ಮಾಡುವಂತ ಒಂದು ಸಂಜೀವಿನಿ ಮಂತ್ರವಿದ್ದಂತೆ ಈ ಧೈರ್ಯದ ಮಾತು. ಸಂಜೀವಿನಿ ಕಟ್ಟಿದ್ದಂಗೆ ಅವ್ರಿಗೆ ಹೆಂಗಾಗ್ತದ, ಇವ್ರಿಗೆ ಹೆಂಗಾಗ್ತದ, ನಿನಗಾಗಿಲ್ಲ ನೋಡು, ಇತಗಾಗಿಲ್ಲ ನೋಡು ಅಂತ ಎಂದು ಸದ್ಗುರುಗಳು ಹೇಳಬಾರ್ದಂತ ಅರ್ಥ. ಆಗ್ತದೆ. ಯಾರು ಹೇಳಿಲ್ಲ, ಇವು ಕೈಗಂಟು ಮಾತುಗಳು. ಯಾರ ಮಾತುಗಳನ್ನು? ಕೈಗಂಟು ಮಾತುಗಳು. ಗೀತೆಯಲ್ಲಿ ಭಗವಂತ ಹೇಳ್ತಾನ, ನೀನು ಒಳ್ಳೆಯ ಮಾರ್ಗ ಹಿಡಿದಂದ್ರೆ ಒಳ್ಳೇದೇ ಆಗ್ತದ, ಕೆಟ್ಟದಾಗ ಸಾಧ್ಯ ಇಲ್ಲ.
ಹಾಗಾಗಿ ತಾವು ಮಾಡುವ ಕೆಲಸದಲ್ಲಿ ಪುಣ್ಯ ಕಾರ್ಯ ಮಾಡುವಾಗ ಅಂಥ ಕೆಲಸದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಉತ್ಸಾಹದಿಂದ ಮುಂದೆ ಮುಂದೆ ಸಾಗಿರಿ. ಮುಂದೆ ಮುಂದೆ ಹೋಗಬೇಕು ವಿನ ಹಿಂದೆ ಬರಬಾರದಂತ. ಈ ರೀತಿ ವಾಕ್ಯಗಳನ್ನು ಬೋಧಿಸಬೇಕಲ್ಲದೆ ನಿರುತ್ಸಾಹವನ್ನು ಉಂಟು ಮಾಡುವ ಮಾತನ್ನು ಆಡಕೂಡದು ಅಂದ್ರು. ಇಲ್ಲಿ ಕಡಿವಾಣ ಹಾಕ್ಯಾರ ನೋಡ್ರಿ. ಅಂತ ಮಾತು ಉತ್ಸಾಹದ ಮಾತನ್ನಾಡು. ಪಾಪ ಮಾಡಿದ್ದಿ, ಆಯ್ತು, ಈಗ ಪುಣ್ಯ ಮಾಡಕತ್ತಿದ್ದೆಲ್ಲ, ಆ ಪಾಪವನ್ನು ಬಿಡು, ಈ ಪುಣ್ಯದಿಂದ ನಿನಗ ಪೂರ್ಣತ್ವೇ ಪ್ರಾಪ್ತಿ ಆಗ್ತದ, ಭಯಪಡಬೇಡ, ಅಂಜಬೇಡ ಅಂತ ಹೇಳ್ಬೇಕು. ಒಳ್ಳೆ ಮಾರ್ಗ ಹಿಡಿದು ಕೆಟ್ಟದ್ದು ಮರೆತು ಒಳ್ಳೆ ಮಾರ್ಗ ಹಿಡಿದು ಬಹುದೂರ ಸಾಗಿದವರಿಗೆ ನೀ ಕೆಟ್ಟದ್ದು ಮಾಡಿದ್ದೆಲ್ಲ ನಿನಗ ಇದು ಪ್ರಾಪ್ತಿ ಆಗೋದಿಲ್ಲ ಅಂತ ಹಿಂದಕ್ಕೆ ಕಳಿಸ್ಬೇಕು, ಮುಂದಕ್ಕೆ ಕರಿಬೇಕು ಅವ್ರನ್ನ. ಮತ್ತು ನಾವೆಲ್ಲರೂ ಪಾಪ ಮಾಡಿನೇ ಈ ದೇಹ ತೊಟ್ಟು ಬಂದಿರಲಿ, ಸ್ತ್ರೀನೇ ಇರಲಿ, ಪುರುಷನೇ ಇರಲಿ, ನಪುಂಸಕನೇ ಇರಲಿ, ನಾವೆಲ್ಲ ಪ್ರತ್ಯಕ್ಷ ಶರೀರವನ್ನು ತೊಡ್ಕೊಂಡು ಬಂದಿವಂದ್ರೆ ಪಾಪ ಮಾಡೇ ಬಂದಿದ್ದಿ. ನೀನು ಏನು ಮಾಡಿ ಬಂದಿದ್ದಿ ಅಂದ್ರೆ ಪಾಪ ಮಾಡಿ ಬಂದೀವಿ ಅನ್ನೋಕ್ಕೆ ಸಾಕ್ಷಿ ನಮ್ಮ ತೊಟ್ಟಂತ ದೇಹ. ಈ ದೇಹದಿಂದ ಏನು ಮಾಡು ಅಂದ್ರೆ ಮನಸ್ಸನ್ನ ಆಧೀನ ಮಾಡಿಕೊಂಡು ಮೋಕ್ಷವನ್ನು ಪಡಿ ಅಂದ್ರವ್ರು. ಇದಕ್ಕೇನದ ಎಲ್ಲ ನಷ್ಟ ಆಗ್ತಾವಲ್ಲ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ಜ್ಞಾನದ ಬಲ ಆದ ಮೇಲೆ ಅಜ್ಞಾನ ನಾಶ ಆಗಿರ್ತದೋ, ಮತ್ತೆ ಇನ್ನ ಅಜ್ಞಾನ ಹಂಗೆ ಉಳ್ಕಂತದೋ. ಅದನ್ನ ನೋಡ್ತಾರ ಮಹಾತ್ಮರು, ಜ್ಞಾನಿಗಳು, ನೀನು ಮುಂದೆ ಹೋಗು. ಅದಕ್ಕೆ ಹಿಂದೆ ಇರ್ತಾರಲ್ರಿ, ಮತ್ತೆ ಅವ್ರಿಗೆ ಹೆಂಗಂದ್ರೆ ಸರ್ವಜ್ಞ ಹೇಳಿದ, ಆನೆ ಹೋಗುತ್ತೀಯದು, ಶ್ವಾನ ಬೊಗಳುತ್ತೀಯದು. ಶ್ವಾನವನ್ನು ನೋಡಿ ಆನೆ ಅಂಜುವುದೇ ಸರ್ವಜ್ಞ. ಆನೆ ಹೋಗೋದಿಲ್ಲ. ಹೋಗುವಾಗ ನಾಯಿಗಳು ಆನೆಯನ್ನು ನೋಡಿ ಬೊಗಳ್ತಾವ, ಓ ಅಂತ ಹಿಡಿತಾವ. ಆದರೆ ಆ ಶ್ವಾನಗಳ ಭಯಕ್ಕೆ ಆನೆ ಅಂಜುವುದೇ, ಅಂಜಿ ಓಡುವುದೇ. ಅಂಜಂಗಿಲ್ಲ, ಅದು ಓಡಂಗಿಲ್ಲ, ತನ್ನ ದಾರಿಯ ಗಾಂಭೀರ್ಯದ ಗಮನವನ್ನು ಎಂದು ಬಿಡಂಗಿಲ್ಲ. ಹೆಜ್ಜೆ ಅಂತ ಆಗ್ತಾ ಆಗ್ತಾ ಹೋಗ್ತದೆ. ಹಂಗ ಸಾಧಕರು ಈ ರೀತಿ ಮುಂದೆ ಮುಂದೆ ಹೆಜ್ಜೆ ಹಾಕಬೇಕು ವಿನ ಆ ಶ್ವಾನ ಬಳುತ್ತವಂತ ಆನೆ ಹಿಂದಕ್ಕೆ ಎಂದು ನೋಡಂಗಿಲ್ಲ. ಆನೆ ನಾಯಿನ ನೋಡಿ ಎಂದರೆ ಹಿಂದೆ ಕೂಡೋದನ್ನ ಓಡೋದಿಲ್ಲ ಅಂತ. ಹಾಗೆ ಒಂದು ವೇಳೆ ನಿರುತ್ಸಾಹ, ನೀನು ಸಾಧಕರು ಹೋಗುವಂತ ದಾರಿಯಲ್ಲಿ ಅವರ ಉತ್ಸಾಹವನ್ನ ಕಳೆಯುವಂತ ಕೆಟ್ಟ ಮಾತನ್ನ ಆಡಿದ್ದಾದರೆ, ಇದು ನಾನು ಹೇಳಂಗಿಲ್ಲ, ಭಗವಂತನ ಮಾತು, ಲಕ್ಷಿಟ್ಟು ಕೇಳ್ರಿ. ಏನಾಗ್ತದೆ ಅಂದ್ರೆ ಅದು ಆಡಕೂಡದು. ನಿರುತ್ಸಾಹವನ್ನು ಉಂಟು ಮಾಡಿದರೆ ಮಾಡಕೂಡದು. ಒಂದು ವೇಳೆ ಮಾಡಿದರೆ ಅದು ಕೊಂದಷ್ಟೇ ಪಾಪ ಕಾರ್ಯವಾಗುತ್ತದೆ. ಒಬ್ಬರನ್ನ ಕೊಲ್ಲಿದ ಪಾಪ ಎಷ್ಟದ ಅಷ್ಟಾತಂತ ನೋಡ್ರಿ. ಒಬ್ಬರನ್ನ ಕೊಲ್ಲಿದ್ರಿ ಸಾಮಾನ್ಯ ಪಾಪ ಅದು, ಅಷ್ಟು ಪಾಪ ಪ್ರಾಪ್ತಿ ಆಗ್ತದ. ಹಾಗಾಗಿ ತಮ್ಮ ಸದ್ಗತಿಯ ವಿಷಯವಾಗಿ, ಅಂದ್ರೆ ಮೋಕ್ಷ ಪ್ರಾಪ್ತಿಯ ವಿಷಯವಾಗಿ ನನಗೆ ಆಗುತ್ತದೆಯೋ ಇಲ್ಲವೋ ಎಂಬ ಸಂಶಯವುಳ್ಳ ಸಾಧಕರೆಲ್ಲರೂ ಈ ಗೀತೆಯ ವಾಕ್ಯವು ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದಕ್ಕೆ ಸಮಾನವಾದದ್ದು, ವಿಶೇಷವಾದ ಶ್ಲೋಕ. ಪ್ರತಿ ಸಾಧಕರು ಈ ಶ್ಲೋಕವನ್ನ ಕಂಠ ಪಾಠ ಮಾಡಿಕೊಂಡು ನಿತ್ಯವೂ ಸ್ಮರಿಸುತ್ತಿದ್ದರೆ
ಭಯ ದುಃಖ ಸಂದೇಹಗಳು ಉಂಟಾಗಲಾರುವಂತ ಭಗವಂತ ಪ್ರತಿಜ್ಞೆ ಮಾಡ್ಯಾನ. ಅಂತ ಭಗವಂತನ ಪ್ರತಿಜ್ಞೆ ಮಾಡಿದನ್ನ ನಾವು ಎಷ್ಟು ಅವನ ಭಗವಂತನಿಗೆ ಎಲ್ಲಿ ಸಮಾನ ಅಂತ ನಾವು ಮನುಷ್ಯನನ್ನ ಮಾತಾಡ್ತೀವಿ. ಬರೇ ಕಂಠಪಾಠ ಮಾಡಿ ಸ್ತುತಿ ಮಾಡಿದ್ರೆ ಭಯ ಹೋಗ್ತದ, ಶೋಕ ಹೋಗ್ತದ, ಮತ್ತೆ ಸಂದೇಹಗಳು ನಿವೃತ್ತಿ ಆಗ್ತವಂತ ಭಗವಂತ ಹೇಳ್ತಾನೆ. ಹಾಗಾಗಿ ಧೈರ್ಯವನ್ನು ಉಂಟು ಮಾಡುವ ವಾಕ್ಯಗಳಿಂದಲೇ ಸಾಧಕನು ಪರಮಾರ್ಥ ರಂಗದಲ್ಲಿ ಮುಂದೆ ಮುಂದೆ ವಿಕಾಸವನ್ನು ಪಡೆಯುವನು. ಮುಂದಿನ ದಾರಿ ಹಿಡಿದು ಯಾಕೆ ಹೋಗ್ತಾನಂದ್ರೆ ಇಂಥ ವಾಕ್ಯಗಳನ್ನು ಕೇಳಿ. ಲೋಕದಲ್ಲಿ ಒಂದು ಮಾತಾದ ಏನಂದ್ರೆ, ಕೆಟ್ಟ ಕೆಲಸ ಮಾಡಿದವನು ಭಯಪಡಬೇಕಲ್ಲದೆ ತೀರಾ ಸಣ್ಣದಾದ ಉತ್ತಮ ಕೆಲಸವಾದರೂ ಸರಿಯೇ ಅದನ್ನು ಮಾಡಿದವನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಸಣ್ಣ ಪುಣ್ಯ ಕಾರ್ಯ ಮಾಡಿದ ಸಾಕಮ್ಮ, ನೀನು ಭಯಪಡಲೇಬೇಕಿಲ್ಲ. ಯಾಕೆ ಭಯಪಡೋದಿಲ್ಲ ಅಂದ್ರೆ ಆ ಪುಣ್ಯದ ಪ್ರತಿಫಲ ನಿನ್ನ ಹೆಸರಲ್ಲೇ ರಿಜಿಸ್ಟರ್ ಆಗ್ಯದ. ನಾವಿಲ್ಲಿ ಹೊಲ ಮನೆ ಬೆಳ್ಳಿ ಬಂಗಾರ ನನ್ನ ಹೆಸಲ ಮಾಡಬೇಕು ನಿನ್ನ ಹೆಸಲ ಮಾಡ್ಬೇಕಂತ ಕೋರ್ಟಿಗೆ ತಿರುವಿ ಕಚೇರಿ ತಿರುವಿ ಅನ್ಯಾಯದಿಂದ ಸಂಪಾದನೆ ಮಾಡಬೇಕಂತ ಏನು ಹೊರಟರಲ್ಲ, ಅಂಥವರು ಭಯಪಡಬೇಕಾಗದ. ಯಾಕಂದ್ರೆ ಪಾಪ ಅನುಗುಣದಿಂದ ನಿನ್ನ ಈ ಶ್ರೇಷ್ಠವಾದ ಜನ್ಮದಲ್ಲಿ ಏನೇನೋ ರಿಜಿಸ್ಟರ್ ಮಾಡ್ಕೊಂಡಿರ್ಬೋದು, ಮಾಡ್ಕೋಬಹುದು, ಮಾಡಬಹುದು. ಆದ್ರೆ ಅಲ್ಲಿ ನಿನಗೇನಾದ ಅಂದ್ರೆ ಮತ್ತೆ ಅದನ್ನು ನಿನಗೆ ರಿಜಿಸ್ಟರ್ ಆಗ್ಯದ. ಚಲೋಲೂ ರಿಜಿಸ್ಟರ್ ಆಗ್ಬೇಕು, ಸುಮಾರವಲ್ಲೂ ರಿಜಿಸ್ಟರ್ ಆಗ್ಬೇಕು. ಚಲೋ ಭೂಮಿ ಅವನಿಗೆ ಯಾಕೆ ಬಂತ್ರಿ ಅಂದ್ರೆ ಅವನು ಪುಣ್ಯ ಅದ, ಸುಮಾರು ಭೂಮಿ ಇವನಿಗೆ ಯಾಕೆ ಬಂತಂದ್ರೆ ಅವನು ಪಾಪ. ಅದರಂತೆ ಸಣ್ಣ ಕೆಲಸವಾದರೂ ಸರಿ ಅವನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಅವರವರು ಮಾಡಿದ ಸತ್ಕಾರ್ಯಗಳನ್ನು ಅನುಸರಿಸಿ ಲಭಿಸಿದ ಫಲಗಳಲ್ಲಿ ತಾರತಮ್ಯ ಇರಬಹುದು. ನಾ ಹೇಳಿದ ತಾರತಮ್ಯ ಯಾಕಂದ್ರೆ ಅದು ಹಂಚಿಕೆ ಆಗುವಾಗ ಹಂಗಾಗದು. ಎಲ್ಲರಿಗೂ ಒಂದೇ ಫಲ ಅಂದ್ರೆ ಹೆಂಗಾಗ್ತದೆ. ಆದರೆ ಅವರಿಗೆ ದುಷ್ಟ ರೀತಿಗಳು ಎಂದಿಗೂ ಉಂಟಾಗಲಾರವು. ಕರ್ಮಫಲದಿಂದ ಭೋಗದಲ್ಲಿ ಹೆಚ್ಚು ಕಮ್ಮಿ ಆಗ್ಬಹುದು, ಆದರೆ ಮುಂದೆ ದುರ್ಗತಿ ಅನ್ನೋದು ಬರೋದಿಲ್ಲ ಅಂತವ್ರು. ದುರ್ಗತಿ ಬರಂಗಿಲ್ಲ, ಸದ್ಗತಿಗೆ ಹೋಗ್ತಾರೆ. ಯಾಕಂದ್ರೆ ಅದನ್ನ ಅಂಜದೆ ಅಳುಕದೆ ಮುಂದೆ ಮುಂದೆ ಸಾಗ್ತಾರಲ್ಲ, ಮುಂದಿನ ಊರ ಬರ್ತದೋ ಹಿಂದಿನ ಊರು ಬರ್ತದೋ. ದಾರಿ ಹೊರಟಿವಿ ಅಂದ್ರೆ ನಮಗೆ ಹಿಂದೆ ಇದ್ದದ್ದು ಊರು ಮುಂದೆ ಬರ್ತದೋ ಅಥವಾ ಮುಂದೆ ಇದ್ದ ಊರು ಬರ್ತದೋ? ಮುಂದಿದ್ದ ಊರೇ ನಮಗೆ ಬರೋದು. ಅದರಂತೆ ಮುಂದಿನ ಗತಿಗಳೇ ಪ್ರಾಪ್ತಿ ಆಗ್ತಾವ, ಹಿಂದಿನ ಜನ್ಮಗಳು ಹೋಗ್ತಾವ ನೋಡ್ರಿ. ಬಂದ್ರೆ ಮುಂದಿನ ಉತ್ತಮವಾದ ಜನ್ಮ ಬರುವುದು, ಉತ್ತಮವಾದ ಲೋಕ ಪ್ರಾಪ್ತಿ ಆಗುವುದು. ಹಂಗೆ ನಡೀತಾ ನಡೀತಾ ದಾರಿ ನಡೆದು ಬಿಡಲಿಲ್ಲ ಅಂದ್ರೆ ಸದ್ಗತಿಯ ಪ್ರಾಪ್ತಿ ಆಗುವುದು, ಮೋಕ್ಷ ಹಂಗಾಗದಲ್ಲ. ಹೀಗೆ ಇಲ್ಲಿ ಎಲ್ಲಿಯಾದರೂ ಆಗಲಿ ಎಂತಾದರೂ ಆಗಲಿ ಸತ್ಕರ್ಮ ಆಚರಣೆ ಮಾಡಿದವರಿಗೆ ಕೆಡುಕು ಅನ್ನುವುದು ಇಲ್ಲವೇ ಇಲ್ಲ. ಯಾರಿಗಿಲ್ಲದ್ರು ಸತ್ಕರ್ಮಗಳನ್ನ ಮಾಡುವವನಿಗೆ ಕೆಡುಕಿಲ್ಲ, ದುಷ್ಟ ಕರ್ಮಗಳನ್ನ ಮಾಡಿದವನಿಗೆ ಕೆಡುಕು ತಪ್ಪಿದ್ದಲ್ಲ ಅಂತ ಅವರೇ ಹೇಳ್ತಾರೆ, ಭಗವಂತನ ಹೇಳ್ತಾರೆ. ನಮಗೆ ಅದ್ರ ಕಡೆ ಲಕ್ಷ್ಯ ಇರಬೇಕಿಲ್ಲ, ಲಕ್ಷ್ಯ ಇರಬೇಕು. ಹಾಗಾಗಿ ಕಲ್ಯಾಣಕೃತ ಅಂದ್ರೆ ಯಾವತ್ತೂ ಶುಭ ಕಾರ್ಯವೆಂದು ಸರ್ವಸಾಮಾನ್ಯ ಪದವು ಪ್ರಯೋಗಿಸಲ್ಪಟ್ಟಿರುವುದರಿಂದ ಇಲ್ಲಿ ಕಲ್ಯಾಣಕೃತ ಅಂದಾಗ ಸಾಮಾನ್ಯ ಒಬ್ಬ ವ್ಯಕ್ತಿ ಒಬ್ಬ ದೇವರ ನಾಮವನ್ನು ಹೇಳುವುದರಿಂದ, ಒಂದು ಶ್ಲೋಕವನ್ನು ಹೇಳುವುದರಿಂದ, ಒಂದು ವಚನವನ್ನು ಹೇಳುವುದರಿಂದ
ದಾನ ಧರ್ಮ ಯಜ್ಞ ಯಾಗ ಮಾಡುವುದರಿಂದ ಆತನಿಗೆ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ಆ ಮಾರ್ಗದಿಂದ ಉಂಟಾಗುವುದು. ಮತ್ತು ಆ ಮಾರ್ಗದಿಂದ ಉಂಟಾತವಿಲ್ಲ. ಕಾಶಿಗೆ ಹೋಗ್ಬೇಕು ಅಂದರೆ ಒಮ್ಮೆಲೆ ಕಾಶಿ, ಯಾವ ಊರು ಬರಲಾದ ಕಾಶಿ ಬರಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಯಾವ ದೇಶಕ್ಕಾದ್ರೂ ಹೋಗಿ ಬರ್ರಿ, ಕೆಲವು ಊರುಗಳನ್ನು ದಾಟಿನೇ ಕಾಶಿಗೆ ಬರೋಕಲ್ಲ. ನಡುವೆ ಯಾವ ಬರಲಾದ ಕಾಶಿ ಒಂದೇ ಬರ್ಬೇಕಂದ್ರೆ ಬರ್ತದೇನು? ದಾಟಿ ಹೋಗಲ್ಲ. ಹಾಗಾಗಿ ಇಲ್ಲಿ ಅನಂತ ಕ್ರಿಯೆಗಳೆಲ್ಲವೂ ಪುಣ್ಯ ಕಾರ್ಯಗಳೇ. ಅದು ಯಾವ ಸತ್ಕಾರ್ಯವಾದರೂ ಸರಿಯೇ ಅರ್ಜುನ, ಅಂಥವನು ಮಾಡ್ತಾ ಮಾಡ್ತಾ ದೇಹವನ್ನು ಬಿಟ್ಟದ್ದಾದರೆ ಆತನಿಗೆ ಉತ್ತಮ ಗತಿಯನ್ನೇ ಉಂಟು ಮಾಡುತ್ತದೆ. ಈಗ ಉತ್ತಮ ಕಾರ್ಯ ಮಾಡ್ತಾರಲ್ಲ, ಉತ್ತಮ ಗತಿ ಪ್ರಾರಂಭ ಆಗ್ತದೆ ಎಂಬಂತೆ ಬ್ರಹ್ಮಾತ್ಮ ಬುದ್ಧಿಜಂ ಮಹಾಪುಣ್ಯಂ. ಪುಣ್ಯದಲ್ಲಿ ಬಹಳ ಹೇಳ್ತಾರೆ. ಪುಣ್ಯ, ಎಲ್ಲ ಪುಣ್ಯಗಳಲ್ಲಿ ಪರೋಪಕಾರಾಯ ಪುಣ್ಯಾಯ ಪರ ಪೀಡಿನೇ ಪಾಪಾಯ. ಇದು ಪರರಿಗೆ ಉಪಕಾರ ಮಾಡುವುದು ಪುಣ್ಯ, ಪರರಿಗೆ ಪೀಡೆಯನ್ನು ಕೊಡುವುದು ಪಾಪ ಅಂತ ಹೇಳಿಬಿಟ್ರ. ಮತ್ತು ನಿನ್ನಷ್ಟು ನೋಡಿಕೆ, ನೀನು ಪಾಪದ ಕಾರ್ಯ ಕೈ ಹಾಕಿದ್ದು, ಪುಣ್ಯ ಕಾರ್ಯ ಕೈ ಹಾಕಿದ್ದು. ನಿನ್ನ ಕಾರ್ಯ ಗೊತ್ತಾಗ್ತದೆ ಯಾವುದಕ್ಕೆ ಕೈ ಹಾಕಿವಿ ನಾವು ಅಂತ. ಪಾಪದ್ದು ಹಾಕಿವಿ ಅಂದಮೇಲೆ ಪಾಪನೇ ಪ್ರಾಪ್ತಿ. ಪುಣ್ಯ ಹೆಂಗಾಗ್ತದ? ಪಾಪಕ್ಕೆ ಫಲ ಏನಿದೆ ಅದೇನು ದುರ್ಗತಿ ಅಂತ ಹೇಳಿದ್ರೆ, ದುರ್ಗತಿ ಅಂದ್ರೆ ಹೀನಾಯವಾದ ಜನ್ಮಗಳು. ಆ ಜನ್ಮ ಹೆತ್ತಬೇಕಾಗ್ಯದ. ಇವೆಲ್ಲ ದಾಟಿದ ಮೇಲೆ ಪಾಪ ಪುಣ್ಯನ ಇನ್ನೂ ವಿಚಾರ ಮಾಡಿದಾಗ ದೇಹಾತ್ಮ ಬುದ್ಧಿಜಂ ಮಹಾಪಾಪಂ ಅಂದ್ರು. ದೇಹವೇ ಆತ್ಮ ಅಂತ ಏನ್ ತಿಳ್ಕೊಂಡ್ರಲ್ಲ ಈ ಜನಸಂಖ್ಯೆ, ಈ ಮೂರ್ಖರ ಸಂಖ್ಯೆ, ಅವರು ಮಾಡಿದಷ್ಟು ಪಾಪ ಇವರು ಮಾಡಿಲ್ಲ ನೋಡು. ಮಹಾಪಾಪ ಮಾಡ್ಯಾರ ಅವರು. ಮತ್ತೆ ಮಹಾಪುಣ್ಯ, ಪರೋಪಕಾರಾಯ ಪುಣ್ಯ, ಪರರಿಗೆ ಉಪಕಾರ ಮಾಡೋ ಪುಣ್ಯ ಬರ್ತದಿಲ್ಲ. ಮಹಾಪುಣ್ಯ ಯಾವಾಗ ಆಗ್ತದ? ಆತ್ಮಬುದ್ಧಿಜಂ. ಇಲ್ಲಿ ಬ್ರಹ್ಮಾತ್ಮ ಬುದ್ಧಿಜಂ ಮಹಾಪುಣ್ಯಂ ಎಂಬಂತೆ ನಾನು ಬ್ರಹ್ಮವು ಎಂಬ ಸತ್ಕಾರ್ಯವನ್ನು ಮಾಡುತ್ತಾ ಅದು ಸಿದ್ಧಿಯಾಗದೆ ಮಧ್ಯದಲ್ಲಿಯೇ ಮರಣವಾದರೆ ಅವನಿಗೆ ಎಂದು ದುರ್ಗತಿ ಉಂಟಾಗಲಾರದು. ಏನಾಗ್ತದ್ರಿ? ಸದ್ಗತಿಯೇ ಪ್ರಾಪ್ತಿ ಆಗ್ತದ. ಅದಕ್ಕೆ ಈ ಪುಣ್ಯ ಕಾರ್ಯವನ್ನು ಮಾಡುವಂಥವರು ಯಾವತ್ತೂ ಭಯಪಡಬೇಕಾಗಿಲ್ಲ. ನಮಗೆ ಒಳ್ಳೆಯದೇ ಸಿಗ್ತದೆ, ಇವನ್ನ ಕೆಟ್ಟದಂತೂ ಬರಂಗಿಲ್ಲ ಅಂದಮೇಲೆ ಒಂದು ಭಯ ಹಾಕಬೇಕಂತ ಆ ಒಂದು ಬುದ್ಧಿ ನಮ್ಮಲ್ಲಿ ಉತ್ಪತ್ತಿ ಆದರೆ ಮತ್ತೆ ಮುಂದೆ ಹೋಗುವ ಪ್ರಯತ್ನ ಮಾಡ್ತಾರೆ ಜೀವಿಗಳು. ಇಲ್ಲಂದ್ರೆ ನಿನಗೆ ಹಂಗಾಗ್ತದೆ ಕೋಡಿ ಅಂದ್ರೆ ಅರ್ಥ ಏನದು? ಹಾಗಾಗಿ ಈ ದುಷ್ಕರ್ಮವನ್ನ, ಶಾಸ್ತ್ರ ನಿಷಿದ್ಧವಾದ ಕ್ರಿಯೆಗಳನ್ನು ಮಾಡುವವರಿಗೆ ದುರ್ಗತಿಯು ತಪ್ಪಲಾರದು ಎಂಬುದು ಸೂಚಿತವಾಗುತ್ತದೆ. ಪಾಪ ಕಾರ್ಯ ಪುಣ್ಯ ಕಾರ್ಯ ಅಂದ್ರೆ ಮತ್ತೆ ಅದರಲ್ಲಿ ವಿಚಾರ ಮಾಡು. ಇಲ್ಲಿ ನಿಷಿದ್ಧ ಕರ್ಮ ಬೇರೆ, ಇಂಥದ್ದು ಮಾಡಬೇಡ ಅಂತ ಭಗವಂತ ವೇದಗಳಲ್ಲಿ, ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ನೀತಿಗಳಲ್ಲಿ ನಿಷೇಧ ಕರ್ಮ. ಇಲ್ಲಿ ವಿಹಿತ ಕರ್ಮ ಬೇರೆ. ಇವನ್ನ ಮಾಡು, ಇವನ್ನ ಬಿಡು. ಮಾಡು ಬಿಡು ಅನ್ನೋದು ಎರಡೇ ವಾಕ್ಯದಲ್ಲಿ ಹೇಳಿದ್ರು ನಿಜಗೊಂಡರು. ಪಾಪವನ್ನ ಬಿಡು, ಪುಣ್ಯವನ್ನೇ ಮಾಡು.
ಅಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ಟಾರ ಅವರು. ಆದರೆ ಯಾವುದು ಪಾಪ ಯಾವುದು ಪುಣ್ಯ ಅಂತ ತಿಳ್ಕೊಂಡು ಮಾಡಿದ್ರು ಅಷ್ಟೆ. ಯಾಕಂದ್ರೆ ಇದು ಮೋಕ್ಷ ಮಾರ್ಗ ಅದಲ್ಲ. ಹಾಗಾಗಿ ಈ ನಿಷೇಧ ಕರ್ಮಗಳನ್ನು ಮಾಡುವವರಿಗೆ ಈ ಲೋಕದಲ್ಲಿಯೇ ಆಗಲಿ ಪರಲೋಕದಲ್ಲಿಯೇ ಆಗಲಿ ನಾಶವು ತಪ್ಪುವುದಿಲ್ಲವೆಂಬುದನ್ನು ಊಹಿಸಬಹುದು. ಮಾಡಬಾರದನ್ನ ಮಾಡ್ತೀವಿ ಅಂತ ಹೊಂಟ್ರೆ ಇಲ್ಲೇನೂ ಆಗಬಹುದು, ಇಲ್ಲಿ ತಪ್ಪಿದ್ರೆ ಅಲ್ಲಂತೂ ಕಟ್ಟಿಟ್ಟ ಬುದ್ಧಿ ಅಂತ ನಾವು ಊಹೆಯನ್ನ ಮಾಡಬಹುದು. ಇಲ್ಲಿ ನಾಶವೆಂದರೆ ನೀಚ ಜನ್ಮ, ಪಶು ಪಕ್ಷಾದಿಗಳ ಜನ್ಮ, ಸದಾ ದುಃಖವನ್ನೇ ಉಂಟು ಮಾಡುವ ಜನ್ಮಗಳು ಬರುತ್ತವೆ ಎಂದು ಅರ್ಥ. ಆದ್ದರಿಂದ ಇಂಥ ಅಧೋಗತಿಗೆ ಹೋಗುವ ಮಾರ್ಗವನ್ನು ಬಿಟ್ಟು ಊರ್ಧ್ವಗತಿಗೆ ಅಂದರೆ ಬ್ರಹ್ಮ ಪ್ರಾಪ್ತಿಗೆ ಅನುಕೂಲವಾದ ಸಾಧನೆಗಳನ್ನು ಮಾಡಿ ಲಕ್ಷ್ಯಭೂತವಾದ ಆತ್ಮ ಸಾಕ್ಷಾತ್ಕಾರವನ್ನು ಈ ಜನ್ಮದಲ್ಲಿಯೇ ಪಡೆದುಕೊಳ್ಳಲು ಸಾಧ್ಯವಾಗದೆ ಹೋದರು ಗೀತೆಯು ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಧೈರ್ಯದಿಂದ ಮುಂದೆ ಸಾಗುವಂತ ಹೇಳ್ತದೆ. ಮುಂದೋಗು. ಕಾರಣ ಮಹಾತ್ಮರು ಶರಣರು ಕೆಲವು ಕಡೆ ಸ್ವರ್ಗ ನರಕ ಎಷ್ಟು ದೂರ ದೂರ ಅಂದ್ರೆ ಅವ ಮಹಾತ್ಮರು ಅಡಿಯು ಮುಂದೆ ಹಿಡಿ ಸ್ವರ್ಗ, ಅಡಿಯು ಹಿಂದೆ ಹಿಡಿ ನರಕ ಅಂದ್ರು. ಅಡಿಯನ್ನು ಕಾಲುಗಳನ್ನ ಪಾದಗಳನ್ನ ಮುಂದಿಟ್ರೆ ಸ್ವರ್ಗ ಅದ ನೋಡು, ಹಿಂದಕ್ಕೆ ಹೋದ್ರೆ ನರಕ ಅದ. ಎಷ್ಟು ದೂರ ಅದ? ಮತ್ತೆ ಸ್ವರ್ಗ ನರಕವೆಂಬುದು ದೂರಿಲ್ಲ ಕಾಣಿರೋ ಅಂತ ಬಹಳ ಜನ ಬಹಳ ಕಡೆ ಹೇಳ್ಯಾರ. ಎಂಬಂತೆ ಕೃಷ್ಣನು ಅರ್ಜುನನ ಕುರಿತು ಅನಂತ ರೀತಿಯಿಂದ ಇಲ್ಲಿ ಅನಂತ ವಾಕ್ಯಗಳನ್ನು ಹೇಳ್ತಾ ಬಂದ್ರು. ಇದರಿಂದ ಕಲಿಯುವ ಪಾಠ ಏನಪ್ಪ ನಮಗ? ಕೃಷ್ಣ ಇಷ್ಟ್ಯಾಕೆ ಅರ್ಜುನಿಗೆ ಹೇಳಿದ? ಆದ್ರಿಂದ ನಾವು ಏನ್ ತಿಳ್ಕೊಂಡಂಗಾಯ್ತು ಅಂದ್ರೆ, ಜ್ಞಾನವು ಮುಂದೆ ಮುಂದೆ ವಿಕಾಸವಾಗುವುದಕ್ಕೆ ಉತ್ತಮ ಸಾಧನೆ, ಅಜ್ಞಾನವು ಹಿಂದೆ ಹಿಂದೆ ಹೋಗುವ ಸಾಧನೆ. ಮುಂದೆ ಮುಂದೆ ಹೋಗೋದು ಜ್ಞಾನದ ಹೆಜ್ಜೆ, ಹಿಂದೆ ಹಿಂದೆ ಬರೋದು ಅಜ್ಞಾನದ ಹೆಜ್ಜೆ. ಅದಕ್ಕಾಗಿ ಮುಂದೆ ಹೋಗುವವನಿಗೆ ಭಯವಿಲ್ಲ, ಯಾಕೆ ಸ್ವರ್ಗ ಅದಂತ ಗೊತ್ತಲ್ಲ ಅವನಿಗೆ. ಅದಕ್ಕೆ ಜ್ಞಾನದಲ್ಲಿ ಹೆಜ್ಜೆ ಇಟ್ಟವನಿಗೆ ನನ್ನ ಮೋಕ್ಷ ಆದಂತ ನಿರ್ಭಯ ಅದೋ ಏನು ಭಯ ಅದೋ? ನಿರ್ಭಯ. ಅದರಂತೆ ಜ್ಞಾನಿಗೆ ಭಯವಿಲ್ಲ, ಅಜ್ಞಾನಿಗೆ ಧೈರ್ಯವಿಲ್ಲ. ಅಜ್ಞಾನಿಗೆ ಧೈರ್ಯ ಇಲ್ಲ, ಜ್ಞಾನಿಗೆ ಭಯನೇ ಇಲ್ಲ. ಜ್ಞಾನವು ಬೆಳಕು, ಅಜ್ಞಾನವು ಕತ್ತಲ. ಬೆಳಕು ಮುಂದಿನ ದಾರಿಯನ್ನು ತೋರಿಸಬಲ್ಲದು, ಅಜ್ಞಾನ ಅನ್ನುವುದು ಹಿಂದೆನೂ ತೋರಿಸಂಗಿಲ್ಲ, ಮುಂದೆನೂ ತೋರಿಸಂಗಿಲ್ಲ. ನೋಡ್ರಿ, ಕುರುಡಿಗೆ ಕಣ್ಣು ಹಿಂದ ಕಾಣಂಗಿಲ್ಲ, ಮುಂದೆ ಕಾಣಂಗಿಲ್ರಿ, ಹಿಂದ ಕಾಣ್ತದೇನೋ ಅವನಿಗೆ. ಹಿಂದನೂ ಇಲ್ಲ, ಮುಂದನೂ ಇಲ್ಲ. ಈ ಸ್ವಲ್ಪ ಪ್ರಮಾಣದಲ್ಲಿ ನಾವು ಜ್ಞಾನವನ್ನು ಪಡೆದುಕೊಂಡರೂ ಅವನು ಎಂದಾದರೂ ಒಂದು ದಿನ ತನ್ನ ಗಮ್ಯಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ. ದಾರಿ ಹಿಡಿದು ಹೊರಟನ ಶ್ರೀಶೈಲಕ್ಕೆ ಕೆಲವು ಮಂದಿ 10 ದಿನಕ್ಕೆ ಹೋಗ್ತಾರ, 11 ದಿನಕ್ಕೆ ಹೋಗ್ತಾರ, 15 ದಿನಕ್ಕೆ ಹೋಗ್ತಾರ. ಹೌದೇ ಇಲ್ಲ? ಮತ್ತು 10 ದಿನ ಹೋದವರಿಗೆ ಮಲ್ಲಿಕಾರ್ಜುನ ದರ್ಶನ ಆಗ್ತದ. 13, 14, 15 ದಿನಕ್ಕೆ ಹೋದ್ರೆ ಮಲ್ಲಿಕಾರ್ಜುನ ದರ್ಶನ ಆಗೋದಿಲ್ಲ, ಅವರಿಗೆ ಆಗ್ತದೆ. ಇವರು ಮೊದಲು ಹೋಗ್ಯಾರ, ಇವ್ರು ಮೊದಲಾಗ್ಯದ, ಸ್ವಲ್ಪ ನಿಧಾನ ಹೋಗ್ಯಾರ, ಹಿಂದ್ಗಡೆ ಆಗ್ಯದ. ಅದರಂತೆ ಜ್ಞಾನ ಅನ್ನುವಂಥದ್ದು ಹಿಂದೆ ಮುಂದೆ ಅಲ್ಲ. ಮುಂದೆ ಹೋದವ್ರಿಗೆ ಅಷ್ಟಪ್ಪ, ಹಿಂದೆ ಬಿದ್ದವರಿಗೆ ಇಲ್ಲ ಅಂತಲ್ಲ. ಅವ್ರು ಮೊದಲು ತಿಳ್ಕೊಂಡು ಹೋದ್ರು, ಅವ್ರಿಗೆ ಆಯ್ತು. ಈಗ ನೀನು ತಿಳಿದು ಸಾಧನೆ ಮಾಡಿ ನಿನಗೆ ಆಗ್ತದೆ. ಈ ರೀತಿ ಹೇಳ್ಬೇಕು. ಇಲ್ಲ ಅವ್ರಿಗೆ ಅಷ್ಟ ಆಗ್ತದೆ, ನಿನಗಾಗೋದಿಲ್ಲ ಅಂದ್ರೆ ಏನ್ ಅರ್ಥ?
ಏನೊಂದು ಜ್ಞಾನ ಸಾಧನೆಗಳ ಸಾಧನೆಯನ್ನು ಮಾಡಲಾರ್ದೆ ಜ್ಞಾನಿಗಳು ಅಂತ ಹೇಳ್ತಕ್ಕಂಥ ಜನ ಬಹಳ ಮಂದಿ ಜಗತ್ತಿನಾಗ. ಏನ್ ನಡೀತದ ಅಲ್ಲಿ ಅಂದ್ರೆ ಏನಿಲ್ಲ. ಅಂತಲ್ಲೇ ಜ್ಞಾನಿಗಳು ಹುಡ್ತಾರಂದ್ರೆ ಜ್ಞಾನ ಸಾಧನೆಗಳ ಪ್ರಯತ್ನ ಈಗ ಮಾಡೋದು, ನೀವು ಮಾಡೋದು ಜ್ಞಾನ ಸಾಧನೆಯ ಪ್ರಯತ್ನವು. ಇಂಥವನಿಗೆ ನರಕ ಪ್ರಾಪ್ತಿ ಆಗ್ತದ. ಶ್ರೀಕೃಷ್ಣ ಅಭಯ ಕೊಡ್ತಾನೆ, ಪರಮಾತ್ಮ ಭಗವಂತ ಹೇಳಕತ್ತಂದ್ಮೇಲೆ ನೀವು ಸ್ವಲ್ಪ ವಿಚಾರವನ್ನು ಮಾಡಿ ಊಹಿಸಿ ನಿಮ್ಮ ಸಾಧನೆಗಳನ್ನು ಬಿಡುವಾಡ್ರಿ ಅಂತ ಉಪದೇಶ ಮಾಡ್ತಾರವರು. ಹಾಗಾಗಿ ಶುಭ ಕಾರ್ಯವನ್ನ ಮಾಡುತ್ತಿರುವುದರಿಂದ ಯೋಗ ಭ್ರಷ್ಟನಿಗೆ ಎರಡು ಲೋಕಗಳಲ್ಲಿಯೂ ನಾಶವಿಲ್ಲದಿದ್ದರೆ ಅವನಿಗೆ ಯಾವ ಫಲ ಉಂಟಾಗುತ್ತದೆ ಎಂಬುದು ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತ ಈ ಶ್ಲೋಕದಲ್ಲಿ ಪಾಪ್ಯ ಪುಣ್ಯಕೃತಾಂ ಲೋಕಾನ್ ಮೂಷಿತ್ವಾ ಶಾಶ್ವತಿ ಸಮಃ ಶುಚಿನಾಂ ಶ್ರೀಮಾತಾಗೆ ಯೋಗ ಭ್ರಷ್ಟೋ ಅಭಿಜಾಯಿತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಅರ್ಜುನ ಯೋಗ ಮಾರ್ಗದಲ್ಲಿ, ಯೋಗ ಮಾರ್ಗ ಸಾಧನೆಗಳಲ್ಲಿ ಹಲವು ಮಾರ್ಗಗಳಾವ. ಕರ್ಮ ಮಾರ್ಗಗಳು ಅವ, ಉಪಾಸನ ಮಾರ್ಗ ಅವ, ಜ್ಞಾನ ಮಾರ್ಗ ಅದ. ಇಲ್ಲಿ ಮೋಕ್ಷ ಅಂದಾಗ ನಾವು ಜ್ಞಾನ ಮಾರ್ಗವನ್ನೇ ಅರ್ಥ ಮಾಡಬೇಕು ವಿನ ಕರ್ಮ ಉಪಾಸನ ಮಾರ್ಗಗಳು ಅವು ಕೆಲಸ ಕೊಡಂಗಿಲ್ಲ ಅಂತ ಅರ್ಥ ಅಲ್ಲ. ಪರಂಪರಾ ಸಾಧನೆಗಳು ಮುಂದಿನ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಈ ಪಾಯಿಂಟಿಗೆ ಮೇಲೆ ಹೋಗೋದಕ್ಕೆ ಸಹಾಯ ಮಾಡ್ತಿಲ್ಲ ನನಗೆ. ಅಷ್ಟು ತಿಳ್ಕೋವಿನ ಅದೇ ಪಾಯಿಂಟ್ ಮೇಲೆ ನಿಂತು ನಾ ಮಲ್ಲಯ್ಯನ ಗುಡ್ಡಕ್ಕೆ ಹೋಗಕ್ಕಾಗಲ್ಲ, ಮೇಲೆ ಮೇಲೆ ಹೋಗಬೇಕಲ್ಲ. ಹಾಗೆ ಇಲ್ಲಿ ಪುಣ್ಯಾತ್ಮರು ಸೇರುವ, ಪುಣ್ಯದಿಂದ ಸೇರುವ ಲೋಕವನ್ನು ಸೇರಿ ಅಲ್ಲಿ ಅನೇಕ ವರ್ಷ ನಿವಾಸವನ್ನು ಮಾಡಿ ನಂತರ ಪರಿಶುದ್ಧರಾದ, ಅಂದರೆ ಸದಾ ಆಚಾರವಂತರ ಮನೆಯಲ್ಲಿ ಜನ್ಮ ತಾಳುವನು. ಮೊದಲೇ ನಿಜಗೊಂಡು ಹೇಳಲ್ಲ, ಯಾರ ಹೊಟ್ಟೆಯಲ್ಲಿ ಹುಡ್ತಾನ ಅಂದ್ರೆ ಶ್ರೀಮಂತರ ಹೊಟ್ಟೆಯಲ್ಲಿ ಜ್ಞಾನಿಗಳ ಒಡಲು ಅವರಲ್ಲಿ ಹುಟ್ಟುತ್ತಾನೆ ವಿನ ಬ್ಯಾರೆ ಜಾಗ ಇವರಿಗೆ ಹೇಳಿದ್ರು, ಉಳಿದವರಿಗೆ ಜಾಗ ಅನಂತ ಅವನಿಗೆ. ಆದರೆ ಸಾಧಕ, ಜ್ಞಾನ ಸಾಧಕನಿಗೆ ಸಾಧ್ಯ ಆಗದೆ ಮಧ್ಯದಲ್ಲಿ ಮರಣ ಬಿಟ್ಟರೆ, ದೇಹ ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಪುಣ್ಯ ಆತ್ಮರ ಹೃದಯದಲ್ಲಿ, ಸಾಧಕರ ಹೃದಯದಲ್ಲಿ, ಜ್ಞಾನಿಗಳ ಹೃದಯದಲ್ಲಿ, ಅವರ ಸಂಘದಲ್ಲೇ ಹುಡ್ತಾರಂದ್ರೆ ಜಾಗ ರಿಸರ್ವ್ ಮಾಡಿಬಿಟ್ರು ನೋಡ್ರಿ. ಆದ್ರೆ ಉಳಿದವರಿಗೆ ಇಂಥ ಜಾಗದಲ್ಲಿ ಇಂಥ ಊರಂತ ರಿಸರ್ವೇಶನ್ ಯಾರಿಗಿಲ್ಲ. ರೈಲ್ವೆ ಟಿಕೆಟ್ಗೆ ರಿಸರ್ವೇಶನ್ ಆವ, ವಿಮಾನದಾಗ ರಿಸರ್ವೇಶನ್ ಆವ, ಬಸ್ಸಲ್ಲಿ ರಿಸರ್ವೇಶನ್ ಆವ, ಹೌದಲ್ರಿ. ಆದರೆ ಅಜ್ಞಾನಿಗಳಿಗೆ ಇಂಥಲ್ಲೇ ಹುಟ್ಟುತ್ತಾರಂತ ರಿಸರ್ವೇಶನ್ ಎಲ್ಲಿ ಇಲ್ಲ. ಆದ್ರೆ ಜ್ಞಾನಿಗಳಿಗೆ ರಿಸರ್ವೇಶನ್ ನೋಡ್ರಿ ಬರ್ದಿಲ್ಲ. ಎರಡು ಏನ್ ಬರ್ತಾರ ಅಂದ್ರೆ ಪರಿಶುದ್ಧರಾದ ಸದಾ ಆಚಾರವಂತರ ಮನೆಯಲ್ಲೇ ಜನ್ಮ ತಾಳುವನು ಹೇ ಅರ್ಜುನ. ಹಾಗಾಗಿ ಅಂಥ ಒಂದು ಜನ್ಮ ತಾಳಿದಾಗ ಯೋಗ ಮಾರ್ಗ ಅಂದ್ರೆ ಏನರ್ಥ? ಸದಾ ಕಾಲ ಶ್ರವಣಾದಿಗಳ ಮಾರ್ಗದಲ್ಲಿ ಪ್ರವೃತ್ತರಾಗಿ ಸರ್ವ ತ್ಯಾಗಗಳೆಂಬ ಸನ್ಯಾಸವನ್ನುಂಟು ಮಾಡಿ ನಿರಂತರ ಸದ್ಗುರು ಸನ್ನಿಧಿಯಲ್ಲಿ ವೇದಾಂತ ಶಾಸ್ತ್ರದ ಶ್ರವಣ ಮನನಾದಿಗಳನ್ನು ಮಾಡುತ್ತಿದ್ದು
ಲಕ್ಷ್ಯವನ್ನ ಪಡೆದುಕೊಳ್ಳದೆ ಮಧ್ಯದಲ್ಲಿಯೇ ಮರಣವನ್ನು ಪಡೆದವರು ಎರಡು ವಿಧ, ಎರಡು ಭಾಗ. ಇಷ್ಟೆಲ್ಲ ಮಾಡಿದವರು ಮಧ್ಯದಾಗ ಬಿಟ್ಟವ್ರು, ಏನು ಮಾಡಲಾರ್ದ ಬಿಟ್ರೆ ಅವ್ರು ಮೊದಲು ಬಿಟ್ರೆ ಏನಾದ, ಮಧ್ಯದಾಗ ಬಿಟ್ರೆ ಏನಾದ, ಭಾಳ ವರ್ಷ ಬದುಕಿ ಸತ್ತು ಏನಾದ, ಆ ಸಗಣಿ ಹುಳದಂತೆ. ಅವ್ರಿಗೇನಿಲ್ಲ. ಸಾಧಕರ ಬಗ್ಗೆ ಹೇಳ್ತಾರೆ ಇಲ್ಲಿ ವೈರಾಗ್ಯ ಭಾವನೆಯ ದೃಢತೆಯಿಂದ ವಿಷಯ ಇಚ್ಛೆ ಇಲ್ಲದವರು ಒಂದು. ಎರಡು ನಮೂನೆಯ ಯೋಗ ಭ್ರಷ್ಟರಲ್ಲಿ ಮೊದಲನೆಯ ತರಗತಿಯ ಯೋಗ ಭ್ರಷ್ಟನ ಗತಿಯು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದೆ. ಏನಂದ್ರೆ, ಅವನು ಮರಣಾನಂತರ ಪುಣ್ಯವಂತರು ಪಡೆದುಕೊಳ್ಳುವ ಲೋಕವನ್ನು ಪಡೆದುಕೊಂಡು ಅಲ್ಲಿ ಪುಣ್ಯದ ಫಲವಾದ ಸುಖವನ್ನು ಅನೇಕ ಕಾಲದವರೆಗೆ ಭೋಗಿಸಿ ನಂತರ ಸದಾ ಆಚಾರವಂತರ ಧನಿಕರ ಗೃಹದಲ್ಲಿ ಜನಿಸಿ ಅನೇಕ ಜನ್ಮಿಸಿ ತಾನು ಹಿಂದಿನ ಜನ್ಮದಲ್ಲಿ ಬಿಟ್ಟಿದ್ದ ಜ್ಞಾನ ಅಭ್ಯಾಸವನ್ನು ಅಲ್ಲಿಂದವೇ ಪ್ರಾರಂಭ ಮಾಡುವನು. ಕೆಲವು ಮಂದಿ ಅಂತೀವಲ್ಲ, ಏನಪ್ಪ ನಮಗೆ ಇದು ಗೊತ್ತೇ ಆಗಲಿಲ್ಲ ಮೊದಲೆಲ್ಲ ಅಂದ್ರೆ ಹೆಂಗ್ ಗೊತ್ತಾಗ್ತದ? ಆ ಸಮಯ ಬಂದಾಗ ಗೊತ್ತಾಗ್ತದಲ್ಲ. ಹಾಗೆ ಸದಾ ಆಚಾರ್ಯಗಳಾಗಿರ್ಬೋದು ಸರಿ ರೀ, ಶ್ರೀಮಂತರ ಗೃಹಕ್ಕೆ ಅಷ್ಟು ವಿಶೇಷತೆ ಏನದ? ಬರೀ ಆಚಾರವಂತರ ಪಟ್ಟೆಯಲ್ಲಿ ಹುಟ್ಟುಬೋದಲ್ಲ. ಅಂದ್ರೆ ಪುಣ್ಯ ಆತ್ಮನ ಮನೆಯಲ್ಲಿ ಸುಖವೇ ಇರುತ್ತದೆ, ದುಃಖ ಇರುವುದಿಲ್ಲ. ನಿನ್ನೇನು ಹೇಳಿರಲಿಲ್ಲ, ಶ್ರೀಮಂತರ ಮನೆಯಲ್ಲಿ ದಾರಿದ್ರ್ಯ ಮೊದಲಾದ ಬಾಧೆಗಳು ಯಾವೂ ಇರುವುದಿಲ್ಲ. ಅವರು ಸದಾ ಆಚಾರವಂತರಾದ ಶ್ರೀಮಂತರಾದುದರಿಂದ ಅಲ್ಲಿ ಭೋಗ ವಿಲಾಸ ಮೊದಲಾದ ದುಷ್ಟ ಚೇಷ್ಟೆಗಳು ಇರಂಗಿಲ್ಲ ಅಂತ. ಎಲ್ಲ ಆಗಲ್ಲ. ಕೆಟ್ಟ ಮಾರ್ಗದಿಂದ ದುಷ್ಟ ಮಾರ್ಗದಿಂದ ಅವನ್ನು ಪಡಿಬೇಕು ಅನ್ನೋದು ಯಾವುದಿಲ್ಲ ಅಂತ ಅವ್ರಿಗಿರ್ತದೆ. ಮತ್ ನಿನಗ ಪುಣ್ಯಕ್ಕ ಸಾಧನ ಐತಿ ನೋಡ್ರಿ, ಅಲ್ಲಿ ಮುಂದ ದಾರಿ ಸಿಕ್ತು ನಿನಗ. ಈ ಲಕ್ಷಣದಿಂದ ಮುಂದೆ ಸಾಗುವುದಕ್ಕೂ ಅದನ್ನು ಪೂರ್ಣ ಮಾಡುವುದಕ್ಕೂ ಅನುಕೂಲವಾದ ವಾತಾವರಣವೇ ಆಗುವುದು. ನಿನಗೆ ಅನನುಕೂಲ ಆಯ್ತ? ಅನುಕೂಲ ಆಯ್ತಲ್ಲ. ಹೀಗೆ ಸಾಧನೆಗೆ ವಿರೋಧವಾದ ಪ್ರತಿಕೂಲ ವಾತಾವರಣವು ಇರುವುದು ಸಂಭವಿಸುವುದಿಲ್ಲ. ಈಗ ನೀವಾಗಲೇ ಬಹಳ ಸಲ ನೋಡಿ, ನಮ್ಮ ಬಳಗದಲ್ಲಿ ಎಷ್ಟೋ ಜನ ಎಷ್ಟೆಷ್ಟೋ ಪುಣ್ಯ ಕಾರ್ಯಗಳನ್ನು ಯಾವ್ಯಾವ ರೀತಿ ಮಾಡ್ಯಾರ. ಅವ್ರ ಅಂತಹ ಶ್ರೀಮಂತರು ಕೆಲವು ಮಂದಿ ಅದ, ಬಡವರು ಕೆಲವು ಮಂದಿ ಅದ. ನಮ್ಮಲ್ಲಿ ಏನು ಬಹಳ ಶ್ರೀಮಂತರು ಏನಿಲ್ಲ, ಎಲ್ಲ ದುಡಿದು ತಿನ್ನುವಂಥ ವ್ಯಕ್ತಿಗಳಿದ್ರು ಕೂಡ ತಮ್ಮ ಶಕ್ತಿ ಮೀರಿ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಬಂದಾರ. ಕೆಲವು ಜನ ಮೊದಲೇ ಪೂರ್ವ ಜನ್ಮದ ಸುಕೃತದಂತೆ ಪುಣ್ಯಾತ್ಮರಾಗಿಯೇ ಹುಟ್ಟ್ಯಾರ. ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಡಾಕ್ಟರ್ ಅರುಣದೀಪ್ ರೆಡ್ಡಿ ದಯಾಸಾಗರ್ ಅವರು ಅವರ ಶ್ರೀಮಂತಿಕೆ ಅಂತ ಮನೆತಲ್ಲೇ ಹುಟ್ಟಿರೋದಕ್ಕೆ ಈ ಪುಣ್ಯ ಕಾರ್ಯ ಮಾಡಿ ಮುಂದೆ ಹೋಗ್ಲಿಕ್ಕೆ ಅವ್ರಿಗೆ ಎಷ್ಟು ಅನುಕೂಲ ಆಯ್ತು. ಕೆಟ್ಟದಾಯ್ತೇನ ಅವ್ರಿಗೆ? ಎಷ್ಟು ಅನುಕೂಲ ಆಗ್ಯದ, ಎಷ್ಟು ಒಳ್ಳೇದ ಅಂತ. ಹಾಗೆ ಇಲ್ಲಿ ಸಾಧನೆಗೆ ವಿರೋಧವಾದ ಪ್ರತಿಕೂಲ ವಾತಾವರಣವು ಇರುವುದು ಸಂಭವಿಸುವುದಿಲ್ಲ. ಆದುದರಿಂದ ಶುಚಿವಂತರಾದ ಶ್ರೀಮಂತರ ಗೃಹವು ಸದ್ಗತಿ ಎಂದು ತಿಳಿಯಬೇಕು. ಕೆಲವು ಮನೆಗೆ ಹೇಳಂಗಿಲ್ಲ, ಇಲ್ಲಪ್ಪ ಅದು ಶರಣರ ಮನೆ, ಅದು ಸಾಧನ ಮನೆ, ಕೆಲವು ಮಂದಿ ಕಟಕರ ಮನೆ ಅಂತಾರೆ, ಕೆಲವು ಮಂದಿ ಇನ್ನೊಂದು ಮನೆ ಅಂತಾರೆ. ಯಾಕಂದ್ರೆ ಆ ಮನೆತನದಲ್ಲಿ ಇರುವಂತ ಸಂಸ್ಕಾರಗಳು ಬೇರೆ ಆಗ್ತಾವ. ಸಂಸ್ಕಾರ ಬೇರೆ ಆಗ್ತಾವಿಲ್ಲ. ಯಾಕ ಅವರು ಒಳ್ಳೆ ಸಂಸ್ಕಾರ ಅಂದ್ರೆ ಈ ಹಿಂದಿನ ಜನ್ಮದ ಪುಣ್ಯ, ಒಂದೇ ಜನ್ಮ ಅಂತಲ್ಲ. ಈಗ ನೀವು ಮಾಡಿದ್ದು ಮುಂದೆ ಅವರಂಗೆ ಆಗ್ತದ, ನಿಮ್ಗೆ ಗೊತ್ತದ.
ಆಗದೆ ಅದು. ಅದಕ್ಕೆ ಈ ಶ್ಲೋಕದಲ್ಲಿ ಶುಚಿನಾಂ ಶ್ರೀಮಾತಾಂ ಎಂಬ ಮಾತಿನಂತೆ ಶುಚಿನಾಂ ಶ್ರೀಮಾತಾಂ ಗೇಹೆ ಯೋಗ ಭ್ರಷ್ಟೋ ಅಭಿಜಾಯಿತೆ. ಅರ್ಥ, ಶ್ರೀಮಂತರಾದಂಥವರು ಯೋಗ ಭ್ರಷ್ಟರು ದರಿದ್ರರಾದ ಸದಾಚಾರಿಗಳ ಮನೆಯಲ್ಲಿ ಒಂದು ವೇಳೆ ಜನಿಸಿದರೆ ಭೋಜನಾದಿಗಳನ್ನು ನಿರ್ವಹಿಸುವುದಕ್ಕಾಗಿ ಅನೇಕ ವಿಧದ ಪರಿಶ್ರಮ ಪಡಬೇಕು. ನಾನು ಮೊನ್ನೆ ನಡ್ಕೊಂತ ಬಂದಿ ಮಾತು. ನಮಗಿಷ್ಟ ಅನುಕೂಲ ಅದ, ಇಲ್ಲಿ ಕುಂತು ಶಾಸ್ತ್ರ ಕೇಳಕ್ಕೆ ಅನುಕೂಲ ಅದ. ಅದೇ ದಾರಿದ್ರ್ಯ ಇತ್ತಂದ್ರೆ ಹಗಲು ರಾತ್ರಿ ದುಡ್ಕೊಂಡು ಬಂದ್ರು ಕೂಡ ಎರಡೊಪ್ಪತ್ತಿಗೆ ಹೊಟ್ಟಿ ಕೂಳು ಆಗದಿದ್ರೆ ಶಾಸ್ತ್ರ ಯಾವಾಗ ಕೇಳ್ತದೆ? ಸಾಧ್ಯ ಅದೇನು? ಹಾಗಾಗಿ ಇಲ್ಲಿ ತೊಂದರೆ ಇಲ್ಲದಂತೆ ಅಂಥ ಮನೆಯಲ್ಲಿ ಅರ್ಜುನ ಈಶ್ವರನ ಯೋಗ ಭ್ರಷ್ಟರನ್ನು ಶುಚಿವಂತರಾದ ಶ್ರೀಮಂತರಾದ ಮನೆಯಲ್ಲಿ ಹುಟ್ಟುವಂತೆ ಮಾಡುವನು. ಅವನು ಮಾಡಿದ್ದಿದ್ದು, ನಾವು ಮಾಡಿದ್ದೇನಿದ್ದು. ನಾವೆಲ್ಲರೂ ಶ್ರೀಮಂತರಾಗಬೇಕಂತೀವಿ, ಅವ್ರ ಗರ್ಭದಾಗ ಹುಟ್ಟಿದ್ರೆ ಬೇಸಿತ್ತು ಅಂತೀವಿ. ಹುಟ್ಟಬೋದಾಗಿತ್ತಲ್ಲ, ನಮ್ಮ ಕೈಯಲ್ಲಿ ಇಲ್ಲ ಅಂತದ್ದು. ಅದಕ್ಕಾಗಿ ಇರಲಾರದು. ಇದೇ ಮಾತಿನಲ್ಲಿ ಈಗ ಚತುರ್ವಿಧ ಕೃಪಾ ಅನ್ನುವುದು ಈಶ್ವರ ಕೃಪಾ ಅಂತಾರಲ್ಲ, ಈಶ್ವರ ಕೃಪಾ ಆಗಿದಕ್ಕೆ ಇವೆಲ್ಲವೂ ಅವನಲ್ಲಿ ಲಕ್ಷಣ ಇರ್ತಾವ ನೋಡ್ರಿ. ನಾ ಮೊನ್ನೆ ಹೇಳಿನ 6-7 ಲಕ್ಷಣ ಇರ್ಬೇಕಂತ. ಅಂದ್ರೆ ನಮಗೆ ಪೂರ್ಣ ಈಶ್ವರ ಕೃಪಾ ಆಗ್ಯದ ಹಿಂದಿನ ಜನ್ಮದಲ್ಲಿ. ಆಗಿಲ್ಲ ಅಂದ್ರೆ ಈ ಜನ್ಮದ ಸಾಧನೆಯಿಂದ ಮುಂದಿನ ಜನ್ಮದಲ್ಲಿ ಆಗ್ತದೆ. ಅವ್ರಿಗೆ ಆಗ್ಯದ ಅಂದ್ರೆ ನಮ್ಗೆ ಹೆಂಗೆ ಆಗೋದಿಲ್ಲ ಅಂತ. ಹಾಗಾಗಿ ಭಕ್ತಿ ಪಂಥದಲ್ಲಿ ಈಶ್ವರನು ತನ್ನನ್ನು ಸೇವಿಸುವ ಅವರನ್ನು 1000 ಕಣ್ಣುಗಳಿಂದ ನೋಡುತ್ತಾನೆ ಎಂದು ಹೇಳಿದೆ. ಎಲ್ಲರನ್ನ ಒಂದು ಕಣ್ಣಿನಿಂದ ನೋಡಿದರೆ ಆ ಭಕ್ತರನ್ನ ಸಾಧಕರನ್ನ 1000 ಕಣ್ಣುಗಳಿಂದ ನೋಡಿ ರಕ್ಷಣೆ ಮಾಡ್ತಾರೆ. ಎಷ್ಟು ಕೃಪೆ ಇರಬಹುದಂತ. ಹಾಗಾಗಿ ಯೋಗದ ಮಹಿಮೆ ಅಂತ ಏನು ಕರಿತೀವಲ್ಲ, ಅದು ಪುನಃ ಪುನಃ ಅಭ್ಯಾಸ. ನಾವು ಪುನಃ ಪುನಃ ಮೇಲೆ ಮೇಲೆ ಅಭ್ಯಾಸ ಮಾಡುವುದೇ ಯೋಗದ ಮಹಿಮೆ ಅಂತ ತಿಳ್ಕೋಬೇಕು. ಯೋಗ ಭ್ರಷ್ಟನು ಪುಣ್ಯವಂತರ ಲೋಕದಲ್ಲಿ ಜನಿಸುವನೆಂದು ಹೇಳಿರುವುದರಿಂದ ಯೋಗ ಅಭ್ಯಾಸವು ಮಹಾಪುಣ್ಯಪ್ರದವಾದ ಕ್ರಿಯೆ ಎಂದು ಸ್ಪಷ್ಟ ಆಯ್ತಿಲ್ಲಿ. ನಾವು ಮುಂದೆ ಏನಪ್ಪ ಅದಕ್ಕೆ ಫಲ ಏನಾದ ಸ್ಪಷ್ಟ ಆಯ್ತಲ್ಲ. ನಿನಗ ಶ್ರೀಮಂತಿಕೆ ಪುಣ್ಯವಂತಿಕೆ ಆಗ್ತದ. ಅದಕ್ಕೆ ಧನದೊಂದಿಗೆ ಸದಾಚಾರವಿದ್ದರೆ ಅದು ಶೋಭಿಸುವುದು, ಇಲ್ಲದಿದ್ದರೆ ಧರ್ಮ ಮದಾಯ ಅಂದರೆ ಧನವು ಮದಕ್ಕಾಗಿ ಎಂಬಂತೆ ಅದು ಅನರ್ಥ ಮಾಡ್ತದ. ಆದುದರಿಂದ ಐಶ್ವರ್ಯವಂತರು ತಮ್ಮ ಐಶ್ವರ್ಯದ ಜೊತೆಗೆ ಶುಚಿತ್ವವನ್ನು ಅಂದರೆ ಸದಾ ಆಚಾರ ಸಂಪನ್ನತ್ವವನ್ನು ಸಹ ಉಂಟು ಮಾಡುವುದಕ್ಕಾಗಿ ಪ್ರಯತ್ನಿಸಬೇಕು. ಈ ಮಾಡ್ತಾರಲ್ಲ ಎಷ್ಟೋ ಮಂದಿ, ನಮ್ಮ ಮಠಗಳಿಗೆ ಆಗಲಿ ಬೇರೆ ಮಠಗಳಿಗಾಗಲಿ, ಸ್ವತಃ ಅವ್ರು ಎಷ್ಟು ಮಾಡ್ತಾರ ಅಂದ್ರೆ ಅಳತೆನೇ ಇಲ್ಲ, ಇಷ್ಟೇ ಅಂತ ಹೇಳಂಗಿಲ್ಲ. ಅಷ್ಟೆಲ್ಲ ಮಾಡೋದಕ್ಕೆ ಅವ್ರು ಯಾರು ಪ್ರೇರಣೆ ಇಲ್ಲ. ಅವ್ರ ಹಿಂದಿನ ಜನ್ಮದ ಕರ್ಮಗಳೇ ಅವ್ರಿಗೆ ಪ್ರೇರಣೆ. ಅವ್ರ ಪ್ರೇರಣೆ ಯಾರು ಮಾಡ್ಯಾರ? ಯಾರನ್ನು ಕಿವಿಗೆ ಹೇಳಿ ಕತ್ಲ ಕರ್ಕೊಂಡೋಗಿ ಎಲ್ಲ ಗುಡ್ಡಾಗ ಒಯ್ದಲ್ಲಿ ಕುಂದಿಸಿ ಏನಾದ್ರೂ ಮಾಡಿ ಹೇಳ್ಯಾರ, ಅದಕ್ಕಾಗಿ ಮಾಡ್ತಾರಂದ್ರೆ ಆ ಪ್ರಶ್ನೆ ಬೇರೆ. ಸಣ್ಣ ಸಣ್ಣ ಮಕ್ಕಳು ಕೂಡ ಅಷ್ಟು ರೀತಿಯಿಂದ ಇವತ್ತು ಮಾಡ್ತಾರ ಜಗತ್ತಿನಲ್ಲಿ. ಅಂದ್ರೆ ಅವರೆಲ್ಲ ಪುಣ್ಯಾತ್ಮರಂತರು ಪಾಪಿಗಳಂತರು? ಪುಣ್ಯಾತ್ಮರೇ. ಅದಕ್ಕಾಗಿ ಸದಾಚಾರ ಏನ್ ಮಾಡ್ತದ, ದುರಾಚಾರ ಏನ್ ಮಾಡ್ತದ, ಎರಡೇ ಮಾತು ವಿಚಾರ ಮಾಡಿದ್ರೆ ಸದಾ ಆಚಾರವು ಪರಮಾತ್ಮನ ಸಮೀಪಕ್ಕೆ ಕರ್ಕೊಂಡು ಹೋಗ್ತದೆ, ಇಷ್ಟೇ. ದುರಾಚಾರ ಇಲ್ಲಿ ಅಂದ್ರೆ ಪರಮಾತ್ಮನಿಂದ ದೂರ ಮಾಡ್ತದೆ ನೋಡ್ರಿ.
ಪರಮಾತ್ಮನ ದೂರ ಮಾಡೋದು ದುರಾಚಾರ, ಪರಮಾತ್ಮನ ಸಮೀಪಕ್ಕೆ ಕರ್ಕೊಂಡು ಹೋಗೋದು ಸದಾಚಾರಗಳು. ಅದಕ್ಕೆ ಯಾವಾಗಲೂ ಸದಾ ಆಚಾರ, ಒಳ್ಳೆ ಪುಣ್ಯ ಕಾರ್ಯಗಳನ್ನು ಯಾವತ್ತೂ ಬಿಡಬಾರದು ಅಂತ. ಯಾಕಂದ್ರೆ ನಮ್ಮ ಒಯ್ತಾವ ಮುಂದ. ಹಾಗಾಗಿ ಈ ಶ್ಲೋಕದಿಂದ ಏನು ಕಲ್ತಂಗಾಯ್ತ್ರಿ ಅಂದ್ರೆ, ಹಿಂದೂ ಮತವು ಪೂರ್ವಜನ್ಮವನ್ನ ಪುನರ್ಜನ್ಮವನ್ನು ಒಪ್ಪಿಕೊಳ್ಳುತ್ತದೆ. 2ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಹೇಳಿದ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ನಮ್ಮ ಹಿಂದೂ ಮತದಲ್ಲಿ ಹಿಂದಿನ ಋಷಿಗಳು, ಮುನಿಗಳು, ಸಂತರು ಎಲ್ಲರೂ ಒಪ್ಪಿಕೊಂಡರ ನಮಗೆಲ್ಲರಿಗೂ ಪುನರ್ಜನ್ಮ ಆದಂತ. ಒಪ್ಪಿವಿಲ್ಲ ನಾವು. ಅಂದಮೇಲೆ ನಾವು ಹುಟ್ಟೋದು ಇಲ್ಲ ಅಂದ್ರೆ ಇವ್ಯಾವುದು ನೀವು ಮಾಡೋ ಅವಶ್ಯಕತೆ ಇಲ್ಲ. ನಿನಗೆ ಹಾಕ್ಬೇಕು. ಹುಟ್ಟಿದೆ ಅಂದ್ರೆ ಇವೆಲ್ಲ ಬೇಕಾಗ್ತದೆ. ಮುಟ್ಟಿದೆ ಅಂದ್ರೆ ಏನು ಬೇಕಾಗಿಲ್ಲ. ಹುಟ್ಟಿದ್ರೆ ಎಲ್ಲ ಬೇಕು. ಅದಕ್ಕಾಗಿ ನೀನು ಹುಟ್ಟಿದ್ರು ಕೂಡ ಪರವಾಗಿಲ್ಲ, ಮತ್ತೆ ಅಲ್ಲಿಂದ ಮುಟ್ಟುತ್ತಿದ್ದೆಲ್ಲ. ಅದಕ್ಕೆ ಹಿಂದೆ ಹೋಗಬೇಡ, ಮುಂದೆ ಮಾಡಿಕ ಅಂತ ಹೋಗೋಣ ಮಾತನ್ನ ಇಲ್ಲಿ ಹೇಳ್ತಾ ಬಂದ್ರು. ಇಲ್ಲಿಗೆ ಸಮಯ ಆದ ಕಾರಣ ನಾಳೆ ದಿನ 42ನೇ ಶ್ಲೋಕವನ್ನ ವಿಚಾರವನ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳಿಗೆ ಮಂಗಲವನ್ನು ಹೇಳಿ ಗುರು ಕೃಪೆಗೆ ನಾವು ನೀವು ಶರಣಾಗೋಣ. ಗುರುದೇವ ಸಿದ್ಧರೂಢ ದಯಾನಿಧಿ ಬೆಳಗುವೆ ಆರತಿಯ ಬೆಳಗುವೆ ಆರತಿಯ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ನರವಾರಕ್ಕೆ ನೇವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ ಗುರುವರ ಮಂತ್ರವ ಬೋಧಿಸಿದೆ ನೆರೆಗೋರ ಕಾಲನ ಬಾಧೆಯ ಬಿಡಸಿ ಉಪಾಯವ ತೋರಿಸಿದೆ ಗುರುವರ ಉಪಾಯವ ತೋರಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಉತ್ತಮರಿಗೆ ನಿಜ ತತ್ವಮಸಿ ಮಹಾವಾಕ್ಯವ ಬೋಧಿಸಿದೆ ಗುರುವರ ವಾಕ್ಯವ ಬೋಧಿಸಿದೆ ಮಿಥ್ಯಾ ಮಾಯೆಯ ನಾಶಿಸಿ ನಿಜ ಪದ ವಿತ್ತು ರಕ್ಷಿಸಿದೆ ಗುರುವರ ನಿಜ ಪದ ವಿತ್ತು ರಕ್ಷಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಸಂತತ ಬ್ರೂಲತ ಪುರದೊಳನಂತ ಮಹಿಮೆಯ ತೋರಿಸಿದೆ ಗುರುವರ ಮಹಿಮೆಯ ತೋರಿಸಿದೆ ಸಂತ ಮುಕುಟಮಣಿ ಶಾಂತ ಸಾಗರ ಸಂತತ ವಾಸಿಸಿದೆ ಗುರುವರ ಸತತ ವಾಸಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿ ಹರವೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ की जय. सकल साधु संत महाराज की जय. जय मंगलम